ವಿಶ್ವ ಪ್ರಾರ್ಥನೆ ಎಂದರೇನು? ವಿಶ್ವ ಪ್ರಾರ್ಥನೆಯನ್ನು ಮಾಡುವುದು ಹೇಗೆ? ಇದು ಕೂಡ 9 ಗಂಟೆಯ ಪ್ರಾರ್ಥನೆ ಸಾರ್ವತ್ರಿಕವಾದದ್ದು. ಇದು ಇತರರ ಒಳ್ಳೆಗಾಗಿ ಮಾಡುವಂಥದ್ದು. ಸೊ ಮೊದಲನೇ ಪಾಯಿಂಟು, ದಿಸ್ ಇಸ್ ಯೂನಿವರ್ಸಲ್. ಅಂದ್ರೆ ಪ್ರತಿಯೊಬ್ಬರು ಅವರವರ ದೇಶದಲ್ಲಿ 9 ಗಂಟೆ ಕೂತ್ಕೊಳ್ತಾರೆ. ಸೊ ಪ್ರತಿಯೊಬ್ಬರು ಅವರವರ ದೇಶದಲ್ಲಿ 9 ಗಂಟೆ ಕೂತ್ಕೊಂಡಾಗ ಏನಾಗುತ್ತೆ, ಇಡೀ ವಿಶ್ವದಲ್ಲಿ ಯಾವುದೋ ಒಂದು ದೇಶದವರು 9 ಗಂಟೆಗೆ ಪ್ರೇಯರ್ ಮಾಡ್ತಾ ಇರ್ತಾರೆ, ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಈ ವಿಶ್ವ ಪ್ರಾರ್ಥನೆ. ಹಾಗಾಗಿ 24 ಗಂಟೆ ಕೂಡ ನಡೀತಾ ಇರುತ್ತೆ ಪ್ರತಿ ದಿವಸ. ಹಾಗಾಗಿ ಇದು ಸಾರ್ವತ್ರಿಕವಾದದ್ದು. ಇದು ಬೇರೆಯವರ ಒಳಿತಿಗಾಗಿ ಮಾಡುವಂಥದ್ದು. ಏನ್ ಮಾಡ್ತೀರಾ? ರಾತ್ರಿ ಸರಿಯಾಗಿ 9 ಗಂಟೆಗೆ ನೀವೇನೇ ಮಾಡುತ್ತಿದ್ದರೂ ಅದನ್ನು ನಿಲ್ಲಿಸಿ ವಿಶ್ವ ಪ್ರಾರ್ಥನೆಯನ್ನು ಮಾಡಬೇಕು. ಯಾವ ಸೂಚನೆ ಕೊಟ್ಕೊಳ್ತೀರಾ? ಎಲ್ಲ ಸಹೋದರ ಸಹೋದರಿಯರಲ್ಲಿ ಪ್ರೇಮ ಮತ್ತು ಭಕ್ತಿ ತುಂಬುತ್ತಿದೆ, ನಿಜವಾದ ಶ್ರದ್ಧೆ ಮತ್ತು ನಿಜವಾದ ಶ್ರದ್ಧೆಯು ಅವರಲ್ಲಿ ಬಲಗೊಳ್ಳುತ್ತಿದೆ ಎಂಬ ಸಂಕಲ್ಪದೊಡನೆ ಪ್ರಾರ್ಥನೆಯನ್ನು ಸಲ್ಲಿಸಿರಿ. ಈ ಒಂದು ಸೂಚನೆನ ಇರೋ ಹಾಗೆ ಬರಿಬೇಕು. ಏನದು? ಎಲ್ಲ ಸಹೋದರ ಸಹೋದರಿಯರಲ್ಲಿ ಪ್ರೇಮ ಮತ್ತು ಭಕ್ತಿ ತುಂಬುತ್ತಿದೆ ಮತ್ತು ನಿಜವಾದ ಶ್ರದ್ಧೆಯು ಅವರಲ್ಲಿ ಬಲಗೊಳ್ಳುತ್ತಿದೆ ಎಂಬ ಸಂಕಲ್ಪದೊಡನೆ ಪ್ರಾರ್ಥನೆ ಸಲ್ಲಿಸಿರಿ. ಇದನ್ನು 15 ನಿಮಿಷಗಳ ಕಾಲ ಮಾಡಬೇಕು. ಇದು ಅತ್ಯಮೂಲ್ಯವಾದುದೆಂದು ತಮ್ಮ ಅನುಭವದಿಂದಲೇ ಕಂಡುಕೊಳ್ಳಿರಿ. ಸೊ ದಿಸ್ ಇಸ್ ಫಿಕ್ಸ್ಡ್ ಆಕ್ಚುಲಿ 15 ನಿಮಿಷ ಅಂತ. ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಪ್ರಾಯಶಃ ಕಡಿಮೆ ಮಾಡ್ತಾರೆ ಅಂತ ಇಟ್ಕೊಳ್ರಿ. ಬಟ್ ಸಾಮಾನ್ಯವಾಗಿ ಮಾಡ್ದಾಯ್ತು ಅಂತಂದ್ರೆ 15 ನಿಮಿಷಗಳ ಕಾಲ ಮಾಡಬೇಕು. ಯಾವಾಗ ಮಾಡಬೇಕು? ದಿನ ರಾತ್ರಿ 9 ಗಂಟೆಗೆ ಮಾಡಬೇಕು. ಏನಂತ ಸೂಚನೆ ಕೊಟ್ಟಿರ್ಬೇಕು? ಎಲ್ಲ ಸಹೋದರ ಸಹೋದರಿಯರಲ್ಲಿ ಪ್ರೇಮ ಮತ್ತು ಭಕ್ತಿ ತುಂಬುತ್ತಿದೆ ಮತ್ತು ನಿಜವಾದ ಶ್ರದ್ಧೆಯು ಅವರಲ್ಲಿ ಬಲಗೊಳ್ಳುತ್ತಿದೆ. ಈ ಸೂಚನೆ ಕೊಟ್ಕೊಂಡು 15 ನಿಮಿಷ ನೀವು ಪ್ರಾರ್ಥನೆ ಮಾಡ್ತೀರಾ. ಹೀಗೆ ಜಗತ್ತಿನಾದ್ಯಂತ ಯಾವುದೇ ಸಮಯದಲ್ಲೂ ಆಧ್ಯಾತ್ಮಿಕ ಉನ್ನತಿ ಮತ್ತು ಸಮಸ್ತ ಮನುಕುಲದ ಕಲ್ಯಾಣಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತಿರುತ್ತದೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ? ಸ್ಪಿರಿಚುವಲ್ ಪ್ರೋಗ್ರೆಸ್, ಆಧ್ಯಾತ್ಮಿಕ ಉನ್ನತಿ ಮತ್ತು ಮನುಕುಲದ ಒಂದು ಕಲ್ಯಾಣಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತಿದೆ. ಸೊ ನಿಮಗೆ ವಿಶ್ವ ಪ್ರಾರ್ಥನೆ ಅಂತ ಕೊಟ್ಟಾಗ ಇದಿಷ್ಟು ಬರಿಬೇಕು. ಇದರಲ್ಲಿ ಯಾವುದೋ ಸೆಂಟೆನ್ಸು ನಾವು ಬಿಡ್ಲಿಕ್ಕಾಗಲ್ಲ. ಎಲ್ಲ ಸೆಂಟೆನ್ಸು ಬರಿಬೇಕಾಗತ್ತೆ. ಇರದೇ ಒಂದು 5-6 ಸೆಂಟೆನ್ಸು ಇಷ್ಟನ್ನು ಬರಿಬೇಕಾಗತ್ತೆ. ಬರೆದ ಅಭ್ಯಾಸ ಮಾಡಿಕೊಂಡ್ರು ಒಳ್ಳೆಯದೇನೆ. 2 ಮಾರ್ಕ್ ಬರುತ್ತೆ ಸಾಮಾನ್ಯವಾಗಿ ಈ ಪ್ರಶ್ನೆ. ಏನ ಪ್ರಶ್ನೆ ಇದ್ರೆ ಕೇಳಿ ಮುಂದಕ್ಕೆ ಹೋಗ್ಲಿಕ್ಕೆ ಮುಂಚೆ. ವಿಶ್ವ ಪ್ರಾರ್ಥನೆ ಎಂದರೇನು? ಯಾವಾಗ ಹೇಗೆ ಮಾಡ್ತೀರಿ? ಈ ಪ್ರಶ್ನೆ ಸಾಮಾನ್ಯವಾಗಿ ಬರುತ್ತೆ. ಇಲ್ಲ ಕ್ವಶನ್ ತರನಾರು ಬರ್ಬೋದು, ಇಲ್ಲ ನಿಮಗೆ ಸರಿಯೋ ತಪ್ಪು ಅದರಲ್ಲಾದ್ರೂ ಬರಬಹುದು. ಆಮೇಲೆ ಮ್ಯಾಚ್ ದ ಫಾಲೋಯಿಂಗ್ ಎಲ್ಲಾದ್ರೂ ಬರ್ಬೋದು. ಸೊ ಯೂನಿವರ್ಸಲ್ ಪ್ರೇಯರ್ ಒಂದೇ ನಾವು ರಾತ್ರಿ 9 ಗಂಟೆಗೆ ಮಾಡೋದು. ವಿಶ್ವ ಪ್ರಾರ್ಥನೆ ಒಂದೇ 9 ಗಂಟೆಗೆ ಮಾಡೋದು. ಇನ್ಯಾವುದು 9 ಗಂಟೆಗೆ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಟೈಮ್ ಹಾಕ್ಬಿಟ್ಟು ಮ್ಯಾಚ್ ಮಾಡಿ ಅಂತ ಹೇಳ್ಬೋದು. 9 ಗಂಟೆಗೆ ಒಂದು, 9:15 ಒಂದು, 9:20 ಒಂದು, 9:30 ಒಂದು. ಸೊ ಮ್ಯಾಚ್ ಮಾಡಿ ಅಂತ ಹೇಳ್ಬೋದು. ಯಾವ್ದಾದ್ಮೇಲೆ ಯಾವ್ದು ಮಾಡ್ತೀರಾ ಅಂತ. ಅದಕ್ಕೇನೆ ರಾತ್ರಿ ನಾವು ಮಾಡಿಸ್ತಾ ಇರೋದು. ಈಗ ರಾತ್ರಿ ನಿಮಗೆ ನಿನ್ನೆಯಿಂದ ಶುರು ಆಯ್ತಲ್ವಾ? ಮೊದಲು ವಿಶ್ವ ಪ್ರಾರ್ಥನೆ, ಆಮೇಲೆ ಪಾಯಿಂಟ್ ಎ ಬಿಂದುವಿನ ಧ್ಯಾನ, ಅದಾದ್ಮೇಲೆ 10ನೇ ಮ್ಯಾಕ್ಸಿಮ್ನ 10ನೇ ನಿಯಮನ ಅಭ್ಯಾಸ, ಅದಾದ್ಮೇಲೆ ಪ್ರಾರ್ಥನಾ ಧ್ಯಾನ. ಇದಿಷ್ಟು ಕೂಡ ಅದೇ ಸೀಕ್ವೆನ್ಸ್ ಅಲ್ಲೇ ಮಾಡಬೇಕು. ಈಗಲೂ ಕೂಡ ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. ಪಾಯಿಂಟ್ ಎ ಮೆಡಿಟೇಷನ್ ಯಾವಾಗ ಮಾಡ್ತೀರಾ? ಪಾಯಿಂಟ್ ಎ ಮೆಡಿಟೇಷನ್ ಮತ್ತು ಪ್ರಾರ್ಥನಾ ಧ್ಯಾನ ಇದೆಯಲ್ಲ, ಇದೆರಡು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಮತ್ತು ಹಲವಾರು ಮಂದಿ 10ನೇ ಮ್ಯಾಕ್ಸಿಮ್ನ 10ನೇ ನಿಯಮದ ಅಭ್ಯಾಸ ಮತ್ತು ಪ್ರಾರ್ಥನಾ ಧ್ಯಾನ ಇದೆ, ಅದನ್ನೂ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಹಾಗಾಗಿ ಆ ಕನ್ಫ್ಯೂಷನ್ ನಿಮಗೆ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ರಾತ್ರಿ ಹೊತ್ತು ಇದನ್ನು ಮಾಡಿಸ್ತಾ ಇದ್ದಾರೆ ಅರ್ಧ ಗಂಟೆ. ಅವಾಗ ನಿಮಗೆ ಯಾವ್ದಾದ್ಮೇಲೆ ಯಾವ ಮಾಡ್ತೀವಿ ಅದೇ ಪ್ರಕಾರ ನೀವು ಮಾಡ್ತೀರ. ಸರಿನಾ? ಇದ್ರಲ್ಲಿ ಡೌಟ್ ಇದೆಯಾ? ಸಿಂಪಲ್ ಆಗಿದೆ. ಸೂಚನೆ ಮಾತ್ರ ಪದಗಳನ್ನ ವ್ಯತ್ಯಾಸ ಮಾಡಬೇಡಿ, ಅದೇ ಪದ ಇರಬೇಕು. ಇರದೇ ಒಂದು ಸೆಂಟೆನ್ಸ್ ಅದು ಸೂಚನೆ. All brothers and sisters are developing love and devotion and real faith is growing stronger in them. ಸೊ ನಿಜವಾದ ಶ್ರದ್ಧೆಯು ಅವರಲ್ಲಿ ಬಲಗೊಳ್ಳುತ್ತಿದೆ. ರಿಯಲ್ ಫೇತ್ ಇಸ್ ಗ್ರೋಯಿಂಗ್ ಸ್ಟ್ರಾಂಗರ್ ಇನ್ ದೆಮ್. ಇಂಗ್ಲಿಷಲ್ಲಿ ಹೇಳ್ತು ಅಂತಂದ್ರೆ
ಏನಿಲ್ಲದೆ ಇದ್ರೆ ಮುಂದಕ್ಕೆ ಹೋಗೋಣ ಅಂತೀವಿ. ಪ್ರಾರ್ಥನಾತ್ಮಕ ಸೂಚನೆಗಳು ಯಾವುದು ಅದು ಹೇಳಿದ್ವಿ. ಅದು ಕೂಡ ನೇರವಾಗಿ ಪ್ರಶ್ನೆ ಬರುತ್ತೆ. ಪ್ರಾರ್ಥನಾತ್ಮಕ ಸೂಚನೆಗಳು ಎಷ್ಟಿದೆ ಅದನ್ನು ಬರೀರಿ ಅಂತ 3 ಬರೀಬೇಕಾಗುತ್ತೆ. ತುರ್ತು ಶುದ್ಧೀಕರಣದ ಬಗ್ಗೆನೂ ಮಾತಾಡಿದ್ವಿ. ಈಗ ಸಹಜ ಮಾರ್ಗದ 10 ನಿಯಮಗಳನ್ನು ತಿಳಿಸಿ. ಇದು ಹೇಗಿದ್ಯೋ ಹಾಗೆ ಬರಿಬೇಕಾಗುತ್ತೆ. ಎಲ್ಲನೂ ಕೇಳ್ತಾ ಇರ್ಬೋದು. ಬರೀ 2, 3, 4 ಅಥವಾ 6, 8, 10 ಈ ತರ ಕೇಳ್ಬಹುದು. 10 ನಿಯಮಗಳು ಕೂಡ ನಿಮಗೆ ಗೊತ್ತಿರಬೇಕು. ಹಾಗಾಗಿ ಅದನ್ನು ನೀವು ಬೈ ಹಾರ್ಟೇ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಅದನ್ನು ಊರಿ ಹೊಡಿಬೇಕಾಗತ್ತೆ, ರಟ್ ಹೊಡಿಬೇಕಾಗತ್ತೆ ಅಂತಂದ್ರೆ ರಟ್ ಹೊಡಿರಿ, ಏನು ಪರವಾಗಿಲ್ಲ. ಸರಿನಾ? ಸೊ ಬೆಳಗ್ಗೆ ಮುಂಜಾನೆ ಏಳಿರಿ, ಸಂಧ್ಯೋಪಾಸನೆಯನ್ನು ನಿಯಮಿತ ಸಮಯಕ್ಕೆ ಮುಗಿಸಿರಿ. ಸೂರ್ಯೋದಯಕ್ಕಿಂತ ಮುಂಚಿತವಾದರೆ ಬಹಳ ಒಳಿತು. ಪೂಜೆಗಾಗಿ ಪ್ರತ್ಯೇಕ ಸ್ಥಳವನ್ನು ಆಸನವನ್ನು ಇರಿಸಿಕೊಳ್ಳಿರಿ. ಆದಷ್ಟು ಮಟ್ಟಿಗೆ ಒಂದೇ ಆಸನದಲ್ಲಿ ಕುಳಿತುಕೊಳ್ಳುವ ರೂಢಿಯನ್ನು ಹಾಕಿಕೊಳ್ಳಿರಿ. ಶಾರೀರಿಕ ಮತ್ತು ಮಾನಸಿಕ ಪವಿತ್ರತೆಯ ಕಡೆಗೆ ವಿಶೇಷ ಲಕ್ಷ್ಯವಿರಲಿ. ಮೊದಲನೇ ನಿಯಮದಲ್ಲಿ ಸಾಕಷ್ಟು ಮಟ್ಟಿಗೆ ಪಾವಿತ್ರತೆ ಮೇಲೆ ಒತ್ತು ಕೊಟ್ಟಿದ್ದಾರೆ. ಅದು ಒಂದು ರೀತಿ ಪ್ರಶ್ನೆ ಬರುತ್ತೆ, ಯಾವ ಯಾವ ನಿಯಮದಲ್ಲಿ ಪಾವಿತ್ರತೆ ಮೇಲೆ ಒತ್ತು ಕೊಟ್ಟಿದ್ದಾರೆ ಅದನ್ನು ಹೇಳ್ರಿ ಅಂತ. ಆ ರೀತಿಯಾಗಿ ಇಂಡೈರೆಕ್ಟ್ ಆಗಿ ಪ್ರಶ್ನೆ ಬರ್ಬೋದು ನಿಮಗೆ. ಯಾವ ಯಾವ ನಿಯಮದಲ್ಲಿ ಪಾವಿತ್ರತೆ ಬಗ್ಗೆ ಒತ್ತು ಕೊಟ್ಟಿದ್ದಾರೆ, ಯಾವ ಯಾವ ನಿಯಮದಲ್ಲಿ ನಿಮಗೆ ಪ್ರಾರ್ಥನೆ ಬಗ್ಗೆ ಒತ್ತು ಕೊಟ್ಟಿದ್ದಾರೆ, ಯಾವ ಯಾವ ನಿಯಮದಲ್ಲಿ ನಿಸರ್ಗದ ಬಗ್ಗೆ ಒತ್ತು ಕೊಟ್ಟಿದ್ದಾರೆ, ಈ ರೀತಿ ಕೂಡ ಪ್ರಶ್ನೆಗಳು ಬರಬಹುದು. ಆ ನಿಯಮಗಳನ್ನು ಬರೀರಿ ಅಂತ ಕೇಳಬಹುದು. ಸೊ ಅದು ನಿಮಗೆ ಸ್ಪಷ್ಟವಾಗಿರ್ಬೇಕು, ಯಾವ ನಿಯಮದಲ್ಲಿ ಯಾವುದರ ಬಗ್ಗೆ ಒತ್ತು ಕೊಟ್ಟಿದ್ದಾರೆ ಅಂತ. ಸಾಮಾನ್ಯವಾಗಿ ಮೊದಲನೇ ನಿಯಮದಲ್ಲಿ ಈ ಲಾಸ್ಟ್ ಪಾಯಿಂಟ್ ಇದೆಯಲ್ಲ, ಶಾರೀರಿಕ ಮತ್ತು ಮಾನಸಿಕ ಪಾವಿತ್ರತೆಯ ಬಗ್ಗೆ ವಿಶೇಷ ಲಕ್ಷ್ಯವಿರಲಿ ಅಂತಿದೆಯಲ್ಲ, ಅದು ಬಿಟ್ಬಿಡ್ತಾರೆ ಎಷ್ಟೋ ಜನ. ಉಳಿದಿದೆಲ್ಲ ಬರೀತಾರೆ, ಆದರೆ ಶಾರೀರಿಕ ಮತ್ತು ಮಾನಸಿಕ ಪಾವಿತ್ರತೆಯ ಬಗ್ಗೆ ವಿಶೇಷ ಲಕ್ಷ್ಯವಿರಲಿ ಅಂತಿದೆಯಲ್ಲ ಸೂಚನೆ, ಅದನ್ನ ಬಿಟ್ಬಿಡ್ತಾರೆ. ಹಾಗಾಗಿ ಅದನ್ನ ಒತ್ತಿ ಹೇಳ್ತಾ ಇದ್ದೇನೆ. ಸಾಮಾನ್ಯವಾಗಿ ಮಾಡತಕ್ಕಂಥ ತಪ್ಪದು. ಸರಿ, ಎರಡನೇ ನಿಯಮ, ನಿಮ್ಮ ಪೂಜನೆಯನ್ನು ಆತ್ಮೋನ್ನತಿಯ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಿರಿ. ಪ್ರಾರ್ಥನೆ ಮಾಡುವಾಗ ಹೃದಯವು ಪ್ರೇಮ ಭಕ್ತಿಗಳಿಂದ ತುಂಬಿರಲಿ. ನೋಡಿ, ಇದು ಪ್ರಾರ್ಥನೆ ಬಗ್ಗೆ ಇದೆ, ಎರಡನೇ ನಿಯಮ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರೇಮ ಭಕ್ತಿ ಮೇಲೆ ಕೂಡ ಒತ್ತಿದೆ. ಇದು ಬರಬಹುದು ಪ್ರಶ್ನೆ, ಯಾವ ನಿಯಮದಲ್ಲಿ ಪ್ರೇಮ ಮತ್ತು ಭಕ್ತಿಗಳಿಗೆ ಒತ್ತು ಕೊಡಲಾಗಿದೆ? ಇದು ಕೂಡ ಪ್ರಶ್ನೆ ಬರಬಹುದು ನಿಮಗೆ. ನಿಮ್ಮ ಪೂಜೆಯನ್ನು ಆತ್ಮೋನ್ನತಿಯ ಪ್ರಾರ್ಥನೆಗಾಗಿ ಪ್ರಾರಂಭಿಸಿರಿ. ಪ್ರಾರ್ಥನೆ ಮಾಡುವಾಗ ಹೃದಯವು ಪ್ರೇಮ ಭಕ್ತಿಗಳಿಂದ ತುಂಬಿರಲಿ. ಸೊ ಇದರಲ್ಲಿ ನೋಡಿ, ಪ್ರೇಮ ಭಕ್ತಿ ಮೇಲೆ ಸಾಕಷ್ಟು ಮಟ್ಟಿಗೆ ಒತ್ತಿದೆ. ಮೂರನೇದು, ಪ್ರತಿಯೊಬ್ಬನು ಭಗವಂತನನ್ನು ತಲುಪಿ ಆತನಲ್ಲಿ ಲಯ ಹೊಂದಿ ಶಾಶ್ವತವಾಗಿ ನೆಲೆಸಬೇಕೆಂದು ಧ್ಯೇಯವನ್ನು ಇಟ್ಟುಕೊಳ್ಳಬೇಕು. ಧ್ಯೇಯವು ಪ್ರಾಪ್ತವಾಗುವವರೆಗೆ ಸಮಾಧಾನ ಹೊಂದಬಾರದು. ಇಲ್ಲಿ ನೋಡಿ, ಧ್ಯೇಯದ ಬಗ್ಗೆ ಒತ್ತು ಹೇಳ್ತಾ ಇದ್ದಾರೆ. ಸೊ ಯಾವ ಒಂದು ನಿಯಮ ಧ್ಯೇಯದ ಬಗ್ಗೆ ನಿಮಗೆ ಒತ್ತು ಹೇಳುತ್ತೆ ಅಂತಂದ್ರೆ ಮೂರನೇ ನಿಯಮ. ಇದು ಕೂಡ ಕೇಳ್ಬೋದು, ಯಾವ ನಿಯಮ ನಿಮಗೆ ಧ್ಯೇಯದ ಬಗ್ಗೆ ಹೇಳುತ್ತೆ ಅದರ ವಿವರಣೆ ಕೊಡಿ ಅಂತ ಕೇಳ್ಬೋದು. ಅವಾಗ ನೀವೇನ್ ಬರೀತೀರ ಅಂದ್ರೆ ಮೂರನೇ ನಿಯಮನ ಬರೆದು ಅದರದ್ದು ವಿವರಣೆ ಕೊಡ್ತೀರ. ಸೊ ಪ್ರತಿಯೊಬ್ಬನು ಭಗವಂತನನ್ನು ತಲುಪಿ ಆತನಲ್ಲಿ ಲಯ ಹೊಂದಿ ಶಾಶ್ವತವಾಗಿ ನೆಲೆಸಬೇಕೆಂಬ ಧ್ಯೇಯವನ್ನು ಇಟ್ಟುಕೊಳ್ಳಬೇಕು. ಧ್ಯೇಯವು ಪ್ರಾಪ್ತವಾಗುವವರೆಗೆ ಸಮಾಧಾನ ಹೊಂದಬಾರದು. ನಾಲ್ಕನೇದು, ನಿಮ್ಮ ಜೀವನವು ನಿಸರ್ಗದೊಡನೆ ಸಮರಸವಾಗುವಂತೆ ಸಾಧಾರಣವಾಗಿರಲಿ. ಸೊ ನಿಸರ್ಗದೊಡನೆ, ಸೊ ನಾಲ್ಕನೇ ನಿಯಮದಲ್ಲಿ ನಿಸರ್ಗದ ಮೇಲೆ ಒತ್ತಿದೆ, ಸಾಧಾರಣತೆ ಮೇಲೆ ಒತ್ತಿದೆ. ನಿಸರ್ಗ ಮತ್ತು ಸಾಧಾರಣತೆ ಇವೆರಡರ ಮೇಲೆ ಒತ್ತಿದೆ ನಾಲ್ಕನೇ ನಿಯಮದಲ್ಲಿ. ಐದನೇ ನಿಯಮ, ಸತ್ಯವಂತರಾಗಿರಿ. ಕಷ್ಟಗಳು ನಿಮ್ಮ ಹಿತಕ್ಕಾಗಿಯೇ ಬಂದ ದೈವಿ ಕೃಪೆಯನ್ನು ತಿಳಿದು ಕೃತಜ್ಞರಾಗಿರಿ. ಇದು ಬರಬಹುದು, ಯಾವ ನಿಯಮದಲ್ಲಿ ಸತ್ಯವಂತರಾಗಿದ್ದೀರಿ ಅಂತ ಹೇಳ್ತಾ ಇದ್ದಾರೆ, ದೈವಿ ಕೃಪೆಯ ಮೇಲೆ ಒತ್ತು ಹೇಳ್ತಾ ಇದ್ದಾರೆ. ಐದನೇ ನಿಯಮದಲ್ಲಿ ಬರುತ್ತೆ. ಇದು ಲಾಸ್ಟ್ 2-3 ಎಕ್ಸಾಮ್ ಮುಂಚೆ ಬಂದಿತ್ತು. ಸತ್ಯವಂತರಾಗಿರಿ ಅಂದ್ರೆ ಅದರ ಅರ್ಥ ಏನು? ಸತ್ಯವಂತರು ಅಂತಂದ್ರೆ ಸತ್ಯ ನುಡಿಯೋದ, ಅದು ಸತ್ಯವಂತರಾಗಿರೋದ? ಐದನೇ ನಿಯಮ ಓದಿದಾಗ ಅಲ್ಲಿ ಸತ್ಯವಂತರಾಗಿರಿ ಅಂದ್ರೆ ಅದರ ಅರ್ಥ ಬೇರೆ ಇದೆ. ಸೊ ಇದನ್ನು ಕೂಡ ಸ್ವಲ್ಪ ಮಟ್ಟಿಗೆ ನೋಡ್ಕೋಬೇಕಾಗುತ್ತೆ.
ಸತ್ಯವಂತರಾಗಿರಿ. ಏನದರ ಅರ್ಥ? ಸತ್ಯವಂತರಾಗಿರಿ ಅಂದ್ರೆ ಕಷ್ಟಗಳು ನಿಮ್ಮ ಹಿತಕ್ಕಾಗಿಯೇ ಬಂದ ದೈವಿ ಕೃಪೆ ಎಂದು ತಿಳಿದು ಕೃತಜ್ಞರಾಗಿರಿ. ಕೃತಜ್ಞತಾ ಭಾವ ಬೆಳೆಸ್ಕೊಳ್ಳಿಕ್ಕೆ 5ನೇ ನಿಯಮ ಸಹಾಯ ಮಾಡುತ್ತೆ. 6ನೇ ನಿಯಮ ಏನ್ ಮಾಡುತ್ತೆ? ಎಲ್ಲರನ್ನೂ ನಿಮ್ಮ ಸಹೋದರರೆಂದು ತಿಳಿದು ಹಾಗೆ ವರ್ತಿಸಿರಿ. 6ನೇ ನಿಯಮದಲ್ಲಿ ಸೋದರತ್ವದ ಬಗ್ಗೆ ಸಾಕಷ್ಟು ಮಟ್ಟಿಗೆ ಒತ್ತಿದೆ. ಎಲ್ಲರೂ ನಿಮ್ಮ ಸಹೋದರರೆಂದು ತಿಳಿದು ಹಾಗೆ ವರ್ತಿಸಿರಿ. ಸೋದರತ್ವದ ಬಗ್ಗೆ ಜಾಸ್ತಿ ಒತ್ತಿರೋದು ಅಂತಂದ್ರೆ 6ನೇ ನಿಯಮ. ಸೋದರ ಅತ್ತೆ ಬಗ್ಗೆ ಅಲ್ಲ, ಸೋದರತ್ವದ ಬಗ್ಗೆ. 7ನೇ ನಿಯಮ, ಯಾರಾದರೂ ಕೇಡು ಮಾಡಿದರೆ ಸೇಡು ಬಗೆಯದಿರಿ, ಬದಲು ದೈವಿ ಕೃಪೆ ಎಂದು ತಿಳಿದು ಧನ್ಯವಾದವನ್ನು ಅರ್ಪಿಸಿ. ನೋಡಿ, 5 ಮತ್ತು 7 ಎರಡರಲ್ಲೂ ಕೂಡ ದೈವಿ ಕೃಪೆ ಬಗ್ಗೆ ಒತ್ತಿದೆ. 7ನೇದರಲ್ಲಿ ಏನಿದೆ? ಯಾರಾದರೂ ಕೇಡು ಮಾಡಿದರೆ ಸೇಡು ಬಗೆಯಬೇಡಿರಿ, ಬದಲು ದೈವಿ ಕೃಪೆ ಎಂದು ತಿಳಿದು ಧನ್ಯವಾದವನ್ನು ಅರ್ಪಿಸಿ. 5 ಮತ್ತು 7 ಜನರಲ್ಲಿ ಜೊತೆ ಜೊತೆಯಾಗಿ ಹೋಗುತ್ತೆ. ಎರಡರಲ್ಲೂ ಕೂಡ ದೈವಿ ಕೃಪೆ ಮೇಲೆ ಸಾಕಷ್ಟು ಮಟ್ಟಿಗೆ ಒತ್ತಿದೆ. ಸೊ ದೈವಿ ಕೃಪೆ ಮೇಲೆ ಯಾವ ಯಾವ ನಿಯಮಗಳು ಒತ್ತು ಕೊಟ್ಟಿದೆ ಅಂತಂದ್ರೆ ಮತ್ತೆ 5 ಮತ್ತು 7 ಎರಡನ್ನೂ ಬರಿಬೇಕಾಗುತ್ತೆ. 8ನೇದು, ಊಟ ಮಾಡುವಾಗ ದೇವರನ್ನು ನೆನೆಯುತ್ತಾ ದೊರೆತದ್ದನ್ನು ಪ್ರಸನ್ನತೆಯಿಂದ ಸ್ವೀಕರಿಸಿರಿ. ಶುದ್ಧ ಹಾಗೂ ಪವಿತ್ರ ಗಳಿಕೆಯ ಕಡೆಗೆ ಲಕ್ಷ್ಯವಿರಲಿ. ಇಲ್ಲೂ ಒಂದು ತಪ್ಪು ಏನ್ ಮಾಡ್ತಾರೆ ಅಂದ್ರೆ, ಸಾಮಾನ್ಯವಾಗಿ ಊಟ ಮಾಡುವಾಗ ದೇವರನ್ನು ನೆನೆಯುತ್ತಾ ದೊರೆತದ್ದನ್ನು ಪ್ರಸನ್ನತೆಯಿಂದ ಸ್ವೀಕರಿಸಿರಿ ಇದನ್ನು ಬರೀತಾರೆ. ಏನನ್ನು ಬರೆಯಲ್ಲ ಅಂತಂದ್ರೆ, ಶುದ್ಧ ಹಾಗೂ ಪವಿತ್ರ ಗಳಿಕೆಯ ಕಡೆಗೆ ಗಮನ ಹರಿಸಿ ಅಥವಾ ಲಕ್ಷ್ಯವಿರಲಿ ಅಂತ ಹೇಳಿದೆಯಲ್ಲ, ಅದನ್ನ ಬರೆಯೋದಿಲ್ಲ, ಬಿಟ್ಬಿಡ್ತಾರೆ. ಮೊದಲನೇದಲ್ಲಿ ಪವಿತ್ರತೆ ಕಡೆಗೆ ಲಕ್ಷ್ಯವಿರಲಿ ಅಂತ ಏನಿದೆಯಲ್ಲ ಅದನ್ನು ಬಿಟ್ಬಿಡ್ತಾರೆ. ಇಲ್ಲಿ ಶುದ್ಧ ಹಾಗೂ ಪವಿತ್ರ ಗಳಿಕೆ, ನೋಡಿ ಅಲ್ಲೂ ಪವಿತ್ರತೆ ಇದೆ, ಇಲ್ಲೂ ಪವಿತ್ರ ಗಳಿಕೆ, ಇಲ್ಲೂ ಕೂಡ ಪವಿತ್ರತೆ ಬಗ್ಗೆ ಸಾಕಷ್ಟು ಮಟ್ಟಿಗೆ ಒತ್ತಿದೆ. ಮೊದಲನೇದರಲ್ಲೂ ಇದೆ, 8ನೇದರಲ್ಲೂ ಇದೆ ಪವಿತ್ರತೆ ಬಗ್ಗೆ. ಈಗ 9ನೇದು, ಜನರಲ್ಲಿ ಪ್ರೇಮ ಮತ್ತು ಪವಿತ್ರ ಭಾವನೆಗಳು ಮೂಡಿಸುವ ಹಾಗೆ ನಿಮ್ಮ ಜೀವನ ಮತ್ತು ವ್ಯವಹಾರಗಳನ್ನು ರೂಪಿಸಿಕೊಳ್ಳಿ. ನೋಡಿ, ಇಲ್ಲೂ ಕೂಡ ಪವಿತ್ರತೆಯ ಭಾವನೆ ಬಗ್ಗೆ ಒತ್ತಿದೆ. ಮೊದಲನೇದರಲ್ಲಿದೆ, 8ನೇದರಲ್ಲಿದೆ, 9ನೇದರಲ್ಲಿದೆ. ಜನರಲ್ಲಿ ಪ್ರೇಮ ಮತ್ತು ಪವಿತ್ರ ಭಾವನೆಗಳನ್ನು ಮೂಡಿಸುವ ಹಾಗೆ ನಿಮ್ಮ ಜೀವನ ಮತ್ತು ವ್ಯವಹಾರಗಳನ್ನು ರೂಪಿಸಿಕೊಳ್ಳಿರಿ. ಇಲ್ಲೂ ಕೂಡ ಪ್ರೇಮದ ಬಗ್ಗೆ ಒತ್ತಿದೆ. ನೋಡ್ರಿ, 2ನೇ ನಿಯಮದಲ್ಲೂ ಪ್ರೇಮದ ಬಗ್ಗೆ ಒತ್ತಿದೆ. ಪ್ರೇಮ ಮತ್ತು ಭಕ್ತಿಗಳಿಂದ ತುಂಬಿರಲಿ. ಪ್ರಾರ್ಥನೆ ಮಾಡುವಾಗ ಹೃದಯವು ಪ್ರೇಮ ಭಕ್ತಿಗಳಿಂದ ತುಂಬಿರಲಿ ಅಂತಿದೆ 2ನೇ ನಿಯಮದಲ್ಲಿ. 9ನೇ ನಿಯಮದಲ್ಲಿ ನಮ್ಮ ಹೃದಯದಲ್ಲಿ ಪ್ರೇಮ ಮತ್ತು ಪವಿತ್ರ ಭಾವನೆಯನ್ನು ತುಂಬಿಕೊಂಡಿದ್ದಾಗ ಜನರಲ್ಲಿ ಆ ಭಾವನೆ ಮೂಡಿಸುವ ಹಾಗೆ ನಮ್ಮ ಜೀವನ ಮತ್ತು ವ್ಯವಹಾರಗಳು ಪುಟ್ಟಗೊಂಡಿರುತ್ತೆ. ಇಲ್ಲೂ ಕೂಡ ಪ್ರೇಮದ ಮತ್ತು ಪವಿತ್ರತೆ ಬಗ್ಗೆ ಎರಡರ ಬಗ್ಗೆನೂ ಒತ್ತಿದೆ. ಕಡೆಯದಾಗಿ, ಮಲಗುವಾಗ ದೇವರು ಎದುರಿನಲ್ಲಿ ಇವನೆಂದು ತಿಳಿದು ಮಾಡಿದ ಅಪರಾಧಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಾ ದೈನಂದಿನ ಕ್ಷಮೆ ಬೇಡಿರಿ. ಮುಂದೆ ಎಂದಿಗೂ ಅಂತ ಅಪರಾಧ ಮಾಡದಂತೆ ನಿರ್ಧರಿಸಿ ಪ್ರಾರ್ಥನೆ ಮಾಡಿರಿ. ಇದು ಪ್ರಾರ್ಥನೆ ಬಗ್ಗೆ ಆಯಿತು. 2ನೇದು ಪ್ರಾರ್ಥನೆ ಬಗ್ಗೆ ಆಯಿತು. 10ನೇದು ಪ್ರಾರ್ಥನೆ ಬಗ್ಗೆ ಆಯಿತು. ಮಲಗುವಾಗ ದೇವರು ಎದುರಿನಲ್ಲಿರುವೆಂದು ತಿಳಿದು ಮಾಡಿದ ಅಪರಾಧಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಾ ದೈನಂದಿನ ಕ್ಷಮೆ ಬೇಡಿರಿ. ಮುಂದೆ ಎಂದಿಗೂ ಅಂತ ಅಪರಾಧ ಮಾಡದಂತೆ ನಿರ್ಧರಿಸಿ ಪ್ರಾರ್ಥನೆ ಮಾಡಿರಿ. ಇದು ಕೂಡ ಪ್ರಾರ್ಥನೆ. ಬಟ್ ಇಲ್ಲಿ ಪಶ್ಚಾತ್ತಾಪಕ್ಕಾಗಿ ಮಾಡಿದ ಅಪರಾಧಗಳು, ತಿಳಿದೇನೋ ಮಾಡಿರತಕ್ಕಂಥ ಅಪರಾಧಗಳೇನಿದೆ, ತಿಳಿಯದೇ ಮಾಡಿರತಕ್ಕಂಥ ಅಪರಾಧಗಳು ಅಂತ ಬಂದಿದೆ ಇಂಗ್ಲಿಷ್ನಲ್ಲಿ, ಅದನ್ನು ಬರಿಬಹುದು. ತಿಳಿಯದೇ ಮಾಡಿದ ಅಪರಾಧಗಳಿಗಾಗಿ ಪ್ರಾಶ್ಚಿತ್ತ ಪಡುತ್ತಾ ದೈನಂದಿನ ಕ್ಷಮೆ ಬೇಡಿರಿ. ಮುಂದೆ ಎಂದಿಗೂ ಅಂತಹ ಅಪರಾಧ ಮಾಡದಂತೆ ನಿರ್ಧರಿಸಿ ಪ್ರಾರ್ಥನೆ ಮಾಡಿರಿ. ಸೊ 2ನೇ ನಿಯಮನೂ ಪ್ರಾರ್ಥನೆ ಬಗ್ಗೆ, 10ನೇ ನಿಯಮನೂ ಕೂಡ ಪ್ರಾರ್ಥನೆ ಬಗ್ಗೆ. 10ನೇ ನಿಯಮದಲ್ಲಿ ಯಾವ ಪ್ರಾರ್ಥನೆಯಲ್ಲಿ ಪಶ್ಚಾತ್ತಾಪದ ಭಾವನೆಯಿಂದ ನೀವು ನಿಯಮವನ್ನು ಪಾಲನೆ ಮಾಡ್ತೀರಿ ಅದರ ಬಗ್ಗೆ ಆ ನಿಯಮವನ್ನು ಬರೆದು ಅದರ ವಿವರಣೆ ಕೊಡಿ ಅಂತ ಕೇಳಬಹುದು. ಸೊ 10ನೇ ನಿಯಮದಲ್ಲಿ ಒಂದರಲ್ಲಿ ನೀವು ಪಶ್ಚಾತ್ತಾಪದ ಭಾವನೆಯಿಂದ ನೀವು ಮಾಡ್ತಕ್ಕಂಥದ್ದು. ಇನ್ನು ಯಾವುದರಲ್ಲೂ ಕೂಡ ಪಶ್ಚಾತ್ತಾಪದ ಭಾವನೆಯನ್ನು ನೀವು ತಂದುಕೊಂಡು ಮಾಡಲ್ಲ. ಇಲ್ಲಿಗೆ ನಿಲ್ಲಿಸ್ತೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಸೊ 10 ನಿಯಮಗಳಿದೆಯಲ್ಲ, ಹಲವಾರು ರೀತಿಯಲ್ಲಿ ಕೇಳ್ತಾರೆ. ಯಾವುದೋ ಕೆಲವು ನಿಯಮಗಳನ್ನ ಇರೋದ್ರನ್ನ ಹಾಗೇನೆ ಬರೀರಿ ಅಂತ ಕೇಳ್ಬೋದು. ಸಾಮಾನ್ಯ 1-2-3 ನಿಯಮನ ಕೇಳಬಹುದು. ಅಥವಾ ಯಾವ್ಯಾವ ನಿಯಮದಲ್ಲಿ ಪಶ್ಚಾತ್ತಾಪದಿದೆ, ಯಾವ್ಯಾವ ನಿಯಮದಲ್ಲಿ ಪ್ರಾರ್ಥನೆ ಇದೆ, ಯಾವ್ಯಾವ ನಿಯಮದಲ್ಲಿ ಪ್ರೇಮ ಭಕ್ತಿಗಳ ಮೇಲೆ ಒತ್ತು ಕೊಡಲಾಗಿದೆ,
ಯಾವ್ಯಾವ ನಿಯಮದಲ್ಲಿ ಸಾಧಾರಣತೆ ಬಗ್ಗೆ ಒತ್ತು ಕೊಡಲಾಗಿದೆ, ಯಾವ್ಯಾವ ನಿಯಮದಲ್ಲಿ ಸತ್ಯವಂತರಾಗಿರಿ ಅದ್ರ ಬಗ್ಗೆ ಒತ್ತು ಕೊಡಲಾಗಿದೆ, ಯಾವ್ಯಾವ ನಿಯಮದಲ್ಲಿ ನಿಮಗೆ ದೈವಿ ಕೃಪೆಯ ಕಡೆಗೆ ಗಮನ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಈ ರೀತಿಯಾಗಿ ಕೂಡ ನಿಮಗೆ ಪ್ರಶ್ನೆಗಳು ಬರಬಹುದು. ಸೊ ನೇರವಾಗಿ ಕೇಳಬೇಕಂತ ಏನಿಲ್ಲ. ಸೊ ಹಾಗಾಗಿ ನಿಮಗೆ 10 ನಿಯಮಗಳು ಚೆನ್ನಾಗಿ ಗೊತ್ತಿತ್ತು ಅಂತಂದ್ರೆ ಅವಾಗ ನೀವು ಅದ್ರ ಬಗ್ಗೆ ನೆನೆಸ್ಕೊಂಡು ಬರೆಯೋದು ಸುಲಭ ಆಗುತ್ತೆ. ನಿಯಮಗಳೇ ಕಂಠಪಾಠ ಮಾಡಿಲ್ಲ ಅಂತಂದ್ರೆ ನಿಮಗೆ ಅದನ್ನ ನೆನೆಸ್ಕೊಂಡು ಯಾವ ನಿಯಮದಲ್ಲಿ ಯಾವುದಕ್ಕೆ ಒತ್ತು ಕೊಡಲಾಗಿದೆ ಅಂತ ಜ್ಞಾಪಿಸ್ಕೊಂಡು ಬರೆಯೋದು ಕಷ್ಟ ಆಗುತ್ತೆ. ಅಂಡ್ ಇದು ನಿಮಗೆ ತೆರೆದ ಪುಸ್ತಕದಲ್ಲೇ ಬರಬೇಕಂತ ಏನಿಲ್ಲ. ಇಟ್ ಕ್ಯಾನ್ ಕಮ್ ಇನ್ ದ ಕ್ಲೋಸ್ ಬುಕ್ ಸೆಕ್ಷನ್ ಆಲ್ಸೋ. ಮುಚ್ಚಿದ ಪುಸ್ತಕದ ಭಾಗ ಇದೆಯಲ್ಲ ಅಲ್ಲೂ ಕೂಡ ಬರ್ಬೋದು. ಯಾಕೆಂತಂದ್ರೆ 10 ನಿಯಮಗಳು ನಿಮಗೆ ಗೊತ್ತಿರಬೇಕು ಅಂತ ಅವರು ನಿರೀಕ್ಷೆ ಇಟ್ಕೊಂಡಿರ್ತಾರೆ. 6ನೇ ನಿಯಮ ಸೋದರತ್ವದ ಬಗ್ಗೆ, 8ನೇ ನಿಯಮ ಊಟದ ಬಗ್ಗೆ. ಊಟದಲ್ಲಿ ಪವಿತ್ರ ಗಳಿಕೆಯ ಬಗ್ಗೆ ಇದೆಯಲ್ಲ, ಲಕ್ಷ್ಯ ಕೊಡಿರಿ ಅಂತ, ಅದ್ರ ಬಗ್ಗೆ ಸಾಮಾನ್ಯವಾಗಿ ಜನ ಬಿಟ್ಬಿಡ್ತಾರೆ. ಅದಕ್ಕೆ ಅದನ್ನ ಒತ್ತಿ ಹೇಳಿದ್ದೀನಿ. 2ನೇ ಸೆಂಟೆನ್ಸ್ ಏನಿದೆ 8ನೇ ನಿಯಮದಲ್ಲಿ ಅದನ್ನ ಬಿಟ್ಬಿಡ್ತಾರೆ ಎಷ್ಟೋ ಜನ. ಬರೀ ಮೊದಲನೇ ಸೆಂಟೆನ್ಸ್ ಬರೆದು ಬಿಟ್ಬಿಡ್ತಾರೆ. ಮೊದಲನೇ ನಿಯಮ ಒಂದೇ ಸ್ವಲ್ಪ ದೊಡ್ಡದಾಗಿರೋದು, ಅದಾದ್ಮೇಲೆ 2ನೇ ನಿಯಮ ಸ್ವಲ್ಪ ಸಣ್ಣ ಆಗುತ್ತೆ. ಮತ್ತೆ 10ನೇ ನಿಯಮದಲ್ಲಿ ಪಶ್ಚಾತ್ತಾಪದ ಭಾವನೆ ಬರುತ್ತೆ, ಹಾಗಾಗಿ ಸ್ವಲ್ಪ ದೊಡ್ಡದಿದೆ. ಉಳಿದಿದ್ದ ನಿಯಮಗಳೆಲ್ಲ ಕೇವಲ ಆಲ್ಮೋಸ್ಟ್ ಒಂದೇ ಸೆಂಟೆನ್ಸ್ ಇರುತ್ತೆ. 8ನೇ ನಿಯಮ ಮಾತ್ರ 2 ಸೆಂಟೆನ್ಸ್ ಇದೆ. ಸೊ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಯಾವ ನಿಯಮದಲ್ಲಿ ಯಾವುದ್ರ ಬಗ್ಗೆ ಒತ್ತು ಹೇಳ್ತಾ ಇದ್ದಾರೆ, ಉಲ್ಲೇಖ ಮಾಡ್ತಾ ಇದ್ದಾರೆ ಅಂತ ಗೊತ್ತಿರಬೇಕು. ಸರಿನಾ? 10 ನಿಯಮದ ಬಗ್ಗೆನೂ ಕನಿಷ್ಠ ಅಂದ್ರೂ 2-3 ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇದ್ದೇ ಇರುತ್ತೆ. ನೀವು 10 ನಿಯಮ ಸರಿಯಾಗಿ ಓದ್ಕೊಂಡಿದ್ರೆ ಕನಿಷ್ಠ ಅಂದ್ರೆ 2-3 ಪ್ರಶ್ನೆ, ಇನ್ನೂ ಜಾಸ್ತಿನೇ ಬರುತ್ತೆ 10 ನಿಯಮದ ಬಗ್ಗೆ. ಯಾಕಂದ್ರೆ ಇಟ್ಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಬುಕ್ಸ್. ಅಂಡ್ ಅಭ್ಯರ್ಥಿ ಪ್ರಶಿಕ್ಷಕರಾಗಿ ತಯಾರಿ ಮಾಡ್ಕೋಬೇಕಾದ್ರೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕಾಗಿರತಕ್ಕಂಥ ಒಂದು ಪುಸ್ತಕ ಅಂತ ಹೇಳಿ. ಅದು ಪಾರ್ಟ್ ಆಫ್ ಮೊದಲನೇ ಪುಸ್ತಕ ಅಲ್ವಾ, ರಿಯಾಲಿಟಿ ಅಟ್ ಡಾನ್. ಇದು ನಾವು ಯಾವುದು ನಮ್ಮ ಬಾಬುಜಿ ಅವರ ಕಂಪ್ಲೀಟ್ ವರ್ಕ್ಸ್ ವಾಲ್ಯೂಮ್ ಅಲ್ಲಿ ಮೊದಲನೇ ವಾಲ್ಯೂಮ್ ಅಲ್ಲೇ ಇದೆ. ಹಾಗಾಗಿ ಸಾಕಷ್ಟು ಮಟ್ಟಿಗೆ 10 ನಿಯಮದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು, ಅದನ್ನ ಚೆನ್ನಾಗಿ ವ್ಯಾಖ್ಯಾನ ಮಾಡೋದನ್ನು ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಅಂತ ನಿರೀಕ್ಷೆ ಇಟ್ಕೊಂಡಿರ್ತಾರೆ ಪರೀಕ್ಷೆಗೆ. ಆಯ್ತು, ಪುಷ್ಪ ಅವ್ರಿಗೆ ಕೇಳಿದ್ರೆ. ಸರ್ ನಮಸ್ತೆ. ಅದೇ ಧ್ಯಾನದ ಬಗ್ಗೆ ಇರೋ ನಿಯಮಗಳು ಯಾವುದು ಅಂತ ಕೇಳಿದ್ದಾರೆ ಕ್ವಶನ್. ಕೆಲವುದ್ರಲ್ಲಿ ನೋಡಿದೆ, ಅದು ನಾವು ಈಗ ಮೊದಲನೇ 3 ನಿಯಮ ಅಂತ ಅನ್ಕೊಂಡಿದ್ದೆ. ಈಗ ನೀವು ಪ್ರಾರ್ಥನೆ ಬಗ್ಗೆನೂ 2ನೇ ನಿಯಮ ಹೇಳಿದ್ರಲ್ಲ, ಅದು ಹೇಗೆ? ಮೊದಲನೇ 3 ನಿಯಮನೂ ಧ್ಯಾನದ ಬಗ್ಗೆನೇ ಆಗುತ್ತೆ. ಪ್ರಾರ್ಥನೆ ಬಗ್ಗೆ ಕೇಳಿದಾಗ ಪ್ರಾರ್ಥನೆಯಲ್ಲಿ ಎಲ್ಲಿ ಎಂಫಸಿಸ್ ಕೊಟ್ಟಿರ್ತಾರೆ, ಒತ್ತು ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ಬರೀಬೇಕಾಗುತ್ತೆ. ಅರ್ಥ ಆಯ್ತಾ? ಈಗ ನೇರವಾಗಿ ನಿಮಗೆ ಮೊದಲನೇ 3 ನಿಯಮದಲ್ಲಿ ಮೊದಲನೇ ನಿಯಮದಲ್ಲಂತೂ ಧ್ಯಾನದ ಬಗ್ಗೆನೇ ಇದೆ. 2ನೇ ನಿಯಮದಲ್ಲೂ ಕೂಡ ಆತ್ಮದ ಉನ್ನತಿಗಾಗಿ ಪ್ರಾರ್ಥನೆ ಮಾಡಿ ತದನಂತರ ಶುರು ಮಾಡಿ ಅಂತ ಹೇಳ್ತಾರೆ ಧ್ಯಾನ ಮಾಡ್ಬೇಕಾದ್ರೆ. ಪ್ರತಿಯೊಂದೂ ಅದು ಧ್ಯೇಯವನ್ನು ಇಟ್ಕೊಳ್ತೀವಿ 3ನೇದಲ್ಲಿ. ಸೊ ಈ 3 ಕೂಡ ಧ್ಯಾನಕ್ಕೆ ಸಂಬಂಧಪಟ್ಟಿದ್ದೇನೆ. ಹಾಗೆ ಅಂತ ಹೇಳಿ ಒಂದು ನಿಯಮ ಒಂದಕ್ಕೆ ಸಂಬಂಧಪಟ್ಟಂತ ವಿಷಯ ಆಗಿರ್ಬೇಕು ಅಂತ ಏನಿಲ್ಲ. ಒಂದು ನಿಯಮದಲ್ಲಿ 2-3 ವಿಚಾರಗಳು ಒತ್ತು ಹೇಳಿರ್ಬಹುದು. ಸೊ ಹಾಗಾಗಿ ಯಾವ ವಿಚಾರವನ್ನು ಒತ್ತು ಹೇಳ್ತಾರೆ ಅದರ ಪ್ರಕಾರ ನೀವು ಬರೀಬೇಕಾಗತ್ತೆ. ನೀವು 1ನೇ ನಿಯಮದಲ್ಲಿ ಧ್ಯಾನದಲ್ಲಿ 2ನೇ ನಿಯಮದಲ್ಲಿ ಧ್ಯಾನದ ಭಾಗ ಆಗಿದೆ ಒತ್ತು ಹೇಳಿದರೆ ಅಂತ ಕ್ಷಣ 2ನೇ ನಿಯಮದಲ್ಲಿ ಪ್ರಾರ್ಥನೆ ಬಗ್ಗೆ ನೀವು ಶುರು ಮಾಡಬಾರ್ದು ಅಂತ ಏನಿಲ್ಲ, ಅದರ ಬಗ್ಗೆ ಒತ್ತಿಲ್ಲ ಅಂತ ಏನಿಲ್ಲ. ಒಂದೇ ನಿಯಮದಲ್ಲಿ 2-3 ಅಂಶಗಳನ್ನು ಒತ್ತಿ ಹೇರಲಿಕ್ಕೆ ಸಾಧ್ಯ ಉಂಟು. ಅವ್ರು ಯಾವ ರೀತಿಯಲ್ಲಿ ಪ್ರಶ್ನೆ ಕೇಳ್ತಾರೆ ಅದ್ರ ಪ್ರಕಾರ ನೀವು ಬರಿಬೇಕಾಗುತ್ತೆ. ಸೊ 2ನೇ ನಿಯಮ ಪ್ರಾರ್ಥನೆಯಲ್ಲೂ ಬರುತ್ತೆ, 2ನೇ ನಿಯಮ ಪ್ರೇಮ ಭಕ್ತಿಗಳಲ್ಲೂ ಬರುತ್ತೆ, 2ನೇ ನಿಯಮ ಧ್ಯಾನಕ್ಕೂ ಕೂಡ ಬರುತ್ತೆ. ಸೊ ಇದೊಂದು ಭಾಗ ಜ್ಞಾಪಕ ಇಟ್ಕೊಳ್ರಿ. ಸೊ ಒಂದು ನಿಯಮ 2-3 ವಿಚಾರಗಳನ್ನ ಒತ್ತಿ ಹೇಳಿರ್ಬೋದು. ಅವ್ರು ಯಾವ ವಿಚಾರದ ಬಗ್ಗೆ ಕೇಳ್ತಾರೆ ಅದ್ರ ಪ್ರಕಾರ ನೀವು ನೆನೆಸ್ಕೊಂಡು ಬರಿಬೇಕಾಗುತ್ತೆ. 2ನೇ ನಿಯಮ ಧ್ಯಾನ ಅಂದಾಕ್ಷಣ ಬೇರೆ ಯಾವುದನ್ನು ಒತ್ತು ಕೊಡಬಾರ್ದು ಅಂತೇನಿಲ್ಲ. 2ನೇ ನಿಯಮದಲ್ಲಿ ಪ್ರಾರ್ಥನೆ ಯಾತಕ್ಕೆ ಮಾಡ್ತಾ ಇದ್ದೀರಾ, ಧ್ಯಾನದ ಮುಂದೆ ಪ್ರಾರ್ಥನೆ ಮಾಡ್ತಿದ್ದಾರೆ, ಮುಂಚೆ ಪ್ರಾರ್ಥನೆ ಮಾಡ್ತಿದ್ದಾರೆ. ಅದು ಧ್ಯಾನಕ್ಕೆ ಪೀಠಿಕೆ ಆಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಅದು ಧ್ಯಾನದ ಬಗ್ಗೆನೂ ಆಗತ್ತೆ, ಪ್ರಾರ್ಥನೆ ಬಗ್ಗೆನೂ ಆಗತ್ತೆ. ಪ್ರಾರ್ಥನೆ ಹೇಗೆ ಮಾಡ್ತಿದ್ದೀರಾ, ಪ್ರೇಮ ಭಕ್ತಿಗಳಿಂದ ಮಾಡ್ತಾ ಇದ್ದಾರೆ. ಸೊ ಪ್ರೇಮ ಭಕ್ತಿಗಳು ತುಂಬಿರತಕ್ಕಂಥ ವಿಚಾರದ ಬಗ್ಗೆ ಯಾವ ಯಾವ ನಿಯಮದಲ್ಲಿ ಒತ್ತು ಕೊಡಲಾಗಿದೆ ಅಂತಂದ್ರೆ 2ನೇ ನಿಯಮದಲ್ಲೂ ಅದನ್ನು ಬರೀಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಒಂದು ನಿಯಮ ಒಂದ್ರ ಬಗ್ಗೆನೇ ಒತ್ತು ಕೊಡುತ್ತೆ ಅಂತ ಮನಸ್ಸಲ್ಲಿ ಇಟ್ಕೋಬೇಡಿ. ಒಂದು ನಿಯಮ 3-4 ವಿಚಾರಗಳ ಬಗ್ಗೆ ಒತ್ತು ಕೊಡಬಹುದು. ಸೊ ಅವ್ರು ಯಾವ ಪ್ರಶ್ನೆ ಕೇಳಿದರೆ ಅದ್ರ ಪ್ರಕಾರ ನೀವು ಬರೀಬೇಕಾಗುತ್ತೆ. ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು. ಆಯ್ತು, ಇನ್ಯಾವುದಾದ್ರು ಪ್ರಶ್ನೆ ಇದೆಯಾ?
ನೋಡ್ರಿ, ರಾತ್ರಿ ಅರ್ಧ ಗಂಟೆ ನಿಮಗೆ ಅಭ್ಯಾಸ ಶುರು ಮಾಡಿದ ತಕ್ಷಣ ಬೆಳಗ್ಗೆ ಅಟೆಂಡೆನ್ಸ್ ಕಡಿಮೆ ಆಗಿದೆ. ಬ್ರದರ್, ರಾತ್ರಿ ಎಲ್ಲ ಮಾಡಿದೀವಿ, ಇವಾಗ ಬೆಳಗ್ಗೆ ಸ್ವಲ್ಪ ನಿಧಾನ ಕೇಳ್ತೀವಿ ಅಂತ. ಹಾ, ರಾತ್ರಿ 9ವರೆಗೆ ಮುಗಿಸ್ತಾ ಇದ್ದೀವಿ. ಆದ್ರೂ ಬೆಳಗ್ಗೆ 6ವರೆಗೆ ಶುರು ಮಾಡಿದ್ರು ಕೂಡ ಇವತ್ತು ಸಾಮಾನ್ಯವಾಗಿ 100 ಜನ ಇರ್ತಿದ್ರಿ, ಈಗ 81ಕ್ಕೆ ಇಳಿದಿದೆ. ಸೊ ನೋಡ್ರಿ, ಅದು ಮುಂದಕ್ಕೆ ಹೋಗ್ತಾ ಹೋಗ್ತಾನೆ. ಇನ್ನು ಮಾರ್ಕ್ ಪೇಪರ್ ನಿಮ್ಗೆ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂದ್ರೆ ಪೇಪರ್ ರೆಡಿ ಇದೆ ನಿಮಗೆ. ಅಯ್ಯೋ, ಇಷ್ಟೊಂದೆಲ್ಲ ಮಾಡ್ಬೇಕಂತ ಅನ್ನಿಸ್ಬಾರ್ದು ಅಂತ ನಾನೇ ಕೊಟ್ಟಿಲ್ಲ. ಇನ್ನು 2 ದಿವಸ ಆದ್ಮೇಲೆ ಕೊಡೋಣ ಅಂತ ಕಾಯ್ತಾ ಇದ್ದೀನಿ. ಮತ್ತೆ ಒಂದ್ ತಿಳ್ಕೊಳ್ರಿ, ಇಷ್ಟೊಂದೆಲ್ಲ ನೀವು ಮಾಡ್ತಿದ್ದೀರಲ್ಲ, ಇಷ್ಟೊಂದೆಲ್ಲ ಕರೆಕ್ಟಾಗಿ ಕಷ್ಟಪಟ್ಟು ಮಾಡಿದ್ರೆ ಎಕ್ಸಾಮ್ನಲ್ಲಿ ಆರಾಮಾಗಿ ಪಾಸ್ ಆಗ್ತೀರಿ. ನಿಮ್ಗೆ ಯಾವುದೇ ಕಷ್ಟ ಆಗಲ್ಲ. ಎಲ್ಲ ಮೊದಲನೇ ಪೇಪರ್ ನೋಡ್ಬಿಟ್ಟು ನಾವು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತೆಲ್ಲ ಕಂಪ್ಲೇಂಟ್ ಮಾಡಿದ್ರಲ್ಲ, ಎಕ್ಸಾಮ್ನಲ್ಲಿ ಯಾರು ಕಂಪ್ಲೇಂಟ್ ಮಾಡ್ತೀರಾ? ಎಕ್ಸಾಮ್ನಲ್ಲೂ ಇದೇ ಭಾವನೆಗಳು ಬರುತ್ತೆ ಕೆಲವು ಪ್ರಶ್ನೆಗಳ ಬಗ್ಗೆ. ಸೊ ಯಾವ ಪ್ರಶ್ನೆ ನಿಮ್ಗೆ ಅರ್ಥವಾಗಲ್ವೋ ಅದನ್ನು ನೀವು ಇಂಗ್ಲೀಷ್ ಪೇಪರ್ದು ಏನು ಕೊಟ್ಟಿರ್ತೀವಲ್ಲ ಅದನ್ನು ತೆಕ್ಕೊಂಡು ನೋಡ್ಕೊಳ್ರಿ, ಕಂಪೇರ್ ಮಾಡಿ ನೋಡ್ರಿ. ಅರ್ಥ ಆಯ್ತಾ? ಒಂದು ಪ್ರಶ್ನೆಯಲ್ಲಿ ಏನೋ ಎರರ್ ಆಗಿದೆ ಅಂತಂದ್ರೆ ಇಂಗ್ಲೀಷ್ ಪ್ರಶ್ನೆ ಹೋಗಿ ನೋಡ್ರಿ ಏನಿದೆ ಅಂತ, ಅದ್ರ ಪ್ರಕಾರ ಉತ್ತರ ಕೊಡ್ರಿ. ಎಕ್ಸಾಮಿನೇಷನ್ ಹಾಲಲ್ಲೂ ಹಾಗೆ ಮಾಡೋದು. ಕನ್ನಡದ ಏನಾದ್ರು ನಿಮಗೆ ತೊಡಕಿದೆ, ಸ್ಪಷ್ಟ ಆಗಿಲ್ಲ ಅಂತ ಅನಿಸ್ತು ಕನ್ನಡದ ಪ್ರಶ್ನೆ ಟ್ರಾನ್ಸ್ಲೇಷನ್ ಅಂತಂದ್ರೆ ಇಂಗ್ಲೀಷ್ ಪ್ರಶ್ನೆ ತರಿಸ್ಕೊಳ್ರಿ, ತರಿಸ್ಕೊಂಡು ನೋಡ್ಬಿಟ್ಟು ಆಮೇಲೆ ಉತ್ತರ ಬರೀರಿ. ಕನ್ನಡದಲ್ಲಿ ಎಷ್ಟೊಂದು ಪದಗಳಿರುತ್ತೆ, ಪರ್ಯಾಯ ಪದಗಳು. ಇಂಗ್ಲೀಷ್ನಲ್ಲಿ ಅಷ್ಟೊಂದು ಇರಲ್ಲ. ಕಾನ್ಷಿಯಸ್ನೆಸ್ ಅಂತಂದ್ರೆ ಬರೀ ಪ್ರಜ್ಞೆ ಅಂತ ಟ್ರಾನ್ಸ್ಲೇಟ್ ಮಾಡ್ತೀವಿ, ಚೇತನ ಅಂತಲೂ ಆಗುತ್ತೆ. ಸೊ ಚೇತನ ಅಂತ ಬಂದಿದ ತಕ್ಷಣನೇ, ಸರ್ ಚೇತನದ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ, ನೀವು ಚೇತನದ ಬಗ್ಗೆ ನೀವು ನಮ್ಗೆ ಹೇಳ್ಕೊಟ್ಟೇ ಇಲ್ಲ, ಪ್ರಜ್ಞೆ ಆಗಿದ್ರೆ ಹೇಳ್ಕೊಟ್ಟಿದ್ರಿ, ಚೇತನದ ಬಗ್ಗೆ ಹೇಳ್ಕೊಟ್ಟಿಲ್ಲ ಅಂತ ಶುರು ಮಾಡ್ತೀವಿ. ನಾ ಹೇಳಿದೆ ಅದಕ್ಕೆ, ಟ್ರಾನ್ಸ್ಲೇಷನ್ ಚೇತನ ಆಗಿದ್ರೆ ಎಲ್ಲರ ಚೇತನನು ಪುರುಷ ಚೇತನ ಗೊತ್ತಿದೆ ಅಂತ ಯಾಕೆ ಅನ್ಕೋಬಾರ್ದು? ಕಂಪ್ಲೇಂಟ್ ಯಾಕೆ ಮಾಡಬೇಕು? ಚೇತನ ಜಾಗೃತವಾಯಿತು ಅಂತ ಯಾಕೆ ಅನ್ಕೋಬಾರ್ದು ಅಲ್ವಾ? ಸೊ ಇನ್ ಜನರಲ್ ಕನ್ನಡದಲ್ಲಿ ಕೆಲವು ಪರ್ಯಾಯ ಪದಗಳಿದೆ. ಸೊ ಟ್ರಾನ್ಸ್ಲೇಷನ್ ಮಾಡಿದಾಗ ಏನಾಗುತ್ತೆ, ಕೆಲವು ಸತಿ ಪರ್ಯಾಯ ಪದಗಳು ಬಂದ್ಬಿಡುತ್ತೆ. ನಮ್ಮ ಪುಸ್ತಕದಲ್ಲೇ ಇರ್ತಕ್ಕಂಥ ಪದಗಳ ಬರಲ್ಲ, ಬೇರೆ ಪರ್ಯಾಯ ಪದನೂ ಬರುತ್ತೆ. ಸೊ ಹಾಗಾಗಿ ಪರ್ಯಾಯ ಮಠ ಅಂತಾನೆ ಇದೆ, ಕೇಳಿದಿರ? ಉಡುಪಿನಲ್ಲಿ ಪಾಲಿಮಾರು ಮಠ, ಪರ್ಯಾಯ ಮಠ, ಏನೇನೋ ಇದೆಯಪ್ಪ. ಸೊ ಹಾಗಾಗಿ ಅಷ್ಟಮಠಗಳು ಅಷ್ಟಮಠಗಳಲ್ಲಿ ಒಂದು ಬರುತ್ತದೆ. ಸೊ ಹಾಗಾಗಿ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿದಾಗ ಕನ್ನಡದಲ್ಲಿ ಜಾಸ್ತಿ ಪದಗಳಿದೆ ಇಂಗ್ಲಿಷ್ಗಿಂತ, ಜ್ಞಾಪಕ ಇಟ್ಕೊಂಡ್ರು. ಕನ್ನಡ ಭಾಷೆ ತುಂಬಾ ಶ್ರೀಮಂತವಾಗಿದೆ. ಹಾಗಾಗಿ ಒಂದೇ ವಿಷಯಕ್ಕೆ 2-3 ಪದಗಳೇ ಇರುತ್ತೆ. ಇಂಗ್ಲಿಷ್ನಲ್ಲಿ ಆ ರೀತಿ ಇರಲ್ಲ. ಕಾನ್ಷಿಯಸ್ನೆಸ್ ಅಂದ್ಬಿಟ್ರೆ ಕಾನ್ಷಿಯಸ್ನೆಸ್ ಅಷ್ಟೇನೆ. ಅವರು ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಚೈತನ್ಯತ ಅಂತ, ಅದ್ರ ಇಂಗ್ಲಿಷ್ನಲ್ಲಿ ಚೈತನ್ಯತ ಅಂತಾನೆ ಬರೀತಾರೆ, ಯಾಕೆಂದ್ರೆ ಅದಕ್ಕೆ ಪರ್ಯಾಯ ಪದ ಇಲ್ಲ. ಸರಿ, ಆಯ್ತ್ರಿ. ಇದರಲ್ಲಿ ಏನೋ ಪ್ರಶ್ನೆಗಳಿದೆಯಾ 10 ನಿಯಮಗಳ ಬಗ್ಗೆ? ಅರ್ಚನಾ ಹೇಳ್ರಿ. ಬ್ರದರ್, ಇದು 5ನೇ ನಿಯಮ ಸತ್ಯವಂತರಾಗಿರಿ, ಅದು ಒಂಚೂರು ಎಕ್ಸ್ಪ್ಲೇನ್ ಮಾಡಿ. ಎಕ್ಸ್ಪ್ಲೇನ್ ಮಾಡಲ್ಲ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡಾಗಿದೆ. ಸತ್ಯವಂತರಾಗಿದ್ರೆ ಅಂದ್ರೆ 5ನೇ ನಿಯಮನ ನೋಡ್ರಿ. ಸತ್ಯವಂತರಾಗಿರಿ ಅಂತಂದ್ರೆ ನೇರವಾಗಿ ಸತ್ಯ ನುಡಿಯೋದಲ್ಲ, ಅದು ಅದರ ಅರ್ಥ ಅಲ್ಲ. ಸತ್ಯವಂತರಾಗಿರಿ ಅಂದ್ರೆ ಸಾಮಾನ್ಯವಾಗಿ ನಾವು ಆ ರೀತಿ ಅರ್ಥ ಮಾಡ್ಕೊಳ್ತೀವಿ, ಅದಕ್ಕೆ ನಾವು ಒತ್ತು ಹೇಳಿದ್ದು. 5ನೇ ನಿಯಮ ಇರದೇ 2 ಪೇಜು, ಹೋಗಿ ಒಂದ್ಸತಿ ನೋಡ್ರಿ. ಸತ್ಯವಂತರಾಗಿರಿ ಅಂದ್ರೆ 5ನೇ ನಿಯಮದ ಪ್ರಕಾರ ಏನರ್ಥ ಅದನ್ನ ಒಂದ್ಸತಿ ನೋಡ್ಕೊಳ್ರಿ. ಮರ್ತು ಹೋಗಿದಾರ ಅಂತಂದ್ರೆ ಇದು ಒಂದ್ಸತಿ ಓದ್ಲಿಕ್ಕೆ, ಒಂದು 10 ನಿಮಿಷ ಓದ್ಲಿಕ್ಕೆ ಇದು ನಿಮಗೆ ಟ್ರಿಗರ್ ಆಗುತ್ತೆ. ಒಂದ್ಸತಿ ಹೋಗಿ ಓದ್ರಿ ಹಾಗೆ 5ನೇ ನಿಯಮದ ಬಗ್ಗೆ. ಅಲ್ಲಿ ಸತ್ಯವಂತರಾಗಿರಿ ಅಂದ್ರೆ ಅರ್ಥ ಬೇರೆ ಇದೆ, ಕೇವಲ ಸತ್ಯನ ನುಡಿಯೋದಲ್ಲ. ಸರಿನಾ? ಕಷ್ಟಗಳು ನಿಮ್ಮ ಹಿತಕ್ಕಾಗಿಯೇ ಬಂದ ದೈವಿ ಕೃಪೆ ಎಂದು ತಿಳಿದು ಕೃತಜ್ಞರಾಗಿರಿ. ದೈವಿ ಕೃಪೆ 5 ಮತ್ತು 7 ಯಾವಾಗಲೂ ಜೊತೆಯಾಗಿ ಹೋಗುತ್ತೆ. ಒಂದರಲ್ಲಿ ಏನಾಗುತ್ತೆ, ಕಷ್ಟಗಳು ತನಗೆ ತಾನಾಗೆ ಬಂದಿರುತ್ತೆ. 7ನೇದರಲ್ಲಿ ಕಷ್ಟಗಳು ಬೇರೆ ಯಾರು ಕೊಡ್ತಾ ಇದ್ದಾರೆ ಅಂತಂದಾಗ ಅವ್ರ ಬಗ್ಗೆ ಸೇಡನ್ನು ಬಗೆಯಬೇಡ್ರಿ, ದೈವಿ ಕೃಪೆ ಎಂದು ತಿಳಿದು ಧನ್ಯವಾದವನ್ನು ಅರ್ಪಿಸಿ. ಸೊ 2ನೇದರಲ್ಲಿ ಏನಾಗುತ್ತೆ, 7ನೇದರಲ್ಲಿ ಏನಾಗುತ್ತೆ, ಯಾರೋ ನಮ್ಮ ಮೇಲೆ ಸೇಡು ಬಗಿತಾ ಇದ್ದಾರೆ ಅನ್ನೋ ಭಾವನೆ ಬರುತ್ತೆ, ಅಂದ್ರೆ ಕೇಡು ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ಬರುತ್ತೆ. ಸೇಡ್ ತೀರ್ಸ್ಕೋಬೇಕು ಅನ್ನೋ ಭಾವನೆ ಕೂಡ ಕೆಲವು ಸತಿ ಬರುತ್ತೆ. ಹಾಗೆ ಮಾಡಿದಿರಾ, ಅವ್ರು ಯಾರು ನಮ್ಗೆ ಏನೋ ತೊಂದರೆ ಕೊಡ್ತಿದ್ದಾರೆ, ದೈವಿ ಕೃಪೆ ಅಂತ ಹೇಳಿ ಕೃತಜ್ಞರಾಗಿರಿ, ಧನ್ಯವಾದವನ್ನು ಅರ್ಪಿಸಿ ಅಂತ ಹೇಳ್ತೀವಿ. 5ನೇ ನಿಯಮದಲ್ಲಿ ಕಷ್ಟಗಳು ತಮಗ್ ತಾವಾಗೇ ಬರ್ತಾ ಇದೆ, ಬಂದಾಗ ಅದು ದೈವಿ ಕೃಪೆ ಅಂತ ತಿಳಿದು ಕೃತಜ್ಞರಾಗಿರಿ ಅಂತ ಹೇಳ್ತೀವಿ. 5ನೇದರಲ್ಲಿ ತನಗೆ ತಾನಾಗೆ ಬರ್ತಿದೆ, ಕೃತಜ್ಞತೆಯನ್ನು ಅರ್ಪಿಸ್ತೀರಾ.
7ನೇ ದಿನದಲ್ಲಿ ಯಾರೋ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅನಿಸುತ್ತೆ, ಅವ್ರಿಗೆ ಧನ್ಯವಾದವನ್ನು ಅರ್ಪಿಸ್ತೀರಾ. ಎರಡೂ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಉಂಟು, ಬಟ್ ಎರಡರಲ್ಲೂ ಕೂಡ ದೈವಿ ಕೃಪೆ ಮೇಲೆ ಒತ್ತಿದೆ. ಅರ್ಚನವರು ಈಗ ಇವತ್ತು ಹೋಗ್ಬಿಟ್ಟು 5ನೇ ನಿಯಮದಲ್ಲಿ ಸತ್ಯವಂತರಾಗಿರಿ ಅಂದ್ರೆ ಅದರ ಅರ್ಥ ಏನು ಅಂತ ಒಂದ್ಸತಿ ನೋಡ್ಕೊಳ್ತೀರ. ಸರಿನಾ? ಓಕೆ ಬ್ರದರ್. ಸರಿ. ಇನ್ನು ಯಾರಿಗಾನ ಪ್ರಶ್ನೆ ಇದೆಯಾ? ಸೊ ನಿದ್ದೆನಲ್ಲಿ ಕೇಳಿದ್ರು ಕೂಡ ನಿಮಗೆ ಯಾವ ನಿಯಮದಲ್ಲಿ ಯಾವ್ಯಾವ್ದು ಭಾಗದ ಮೇಲೆ ಒತ್ತು ಕೊಡಲಾಗಿದೆ ಅಂತ ಚೆನ್ನಾಗಿ ಗೊತ್ತಿರಬೇಕು. ಅದು ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಆದ್ರೂ ಬರ್ಬೋದು, ನೇರವಾಗಿ ಪ್ರಶ್ನೆನಾದ್ರು ಬರ್ಬೋದು, ಫಿಲ್ ಇನ್ ದ ಬ್ಲಾಂಕ್ ಅಲ್ಲಿ ಆದ್ರೂ ಬರ್ಬೋದು. ಫಿಲ್ ಇನ್ ದ ಬ್ಲಾಂಕ್ ಅಲ್ಲಿ ಫಾರ್ ಎಕ್ಸಾಂಪಲ್ 5ನೇ ನಿಯಮ ಕೊಡ್ಬೋದು, ಡ್ಯಾಶ್ ಕಷ್ಟಗಳು ನಿಮ್ಮ ಹಿತಕ್ಕಾಗಿಯೇ ಬಂದ ಡ್ಯಾಶ್ ಎಂದು ಡ್ಯಾಶ್. ಅವ್ರು 5ನೇ ನಿಯಮ ಅಂತ ಹೇಳಿರಲ್ಲ, ಆದ್ರೆ 5ನೇ ನಿಯಮನೇ ನೇರವಾಗಿ ಕೇಳಿರ್ತಾರೆ, ಸತ್ಯವಂತರಾಗಿರಿ, ಕಷ್ಟಗಳು ನಿಮ್ಮ ಹಿತಕ್ಕಾಗಿಯೇ ಬಂದ ಡ್ಯಾಶ್ ಅಂದ್ರೆ ದೈವಿ ಕೃಪೆ ಎಂದು ತಿಳಿದು ಡ್ಯಾಶ್ ಆಗಿರಿ, ಕೃತಜ್ಞರಾಗಿರಿ. ಈ ರೀತಿ ಕೂಡ ಬರ್ಬೋದು ಪ್ರಶ್ನೆ. ಫಿಲ್ ಇನ್ ದ ಬ್ಲಾಂಕ್ಸ್ 10 ಮ್ಯಾಕ್ಸಿಮ್ಸ್. ಸೊ ನಾವು ಹೀಗೆ ಬರಬೇಕು ಹಾಗೆ ಬರಬೇಕು ಅಂತ ನಿರೀಕ್ಷೆ ಇಟ್ಕೊಂಡು ಹೋಗಿರಬಾರ್ದು. ಪರೀಕ್ಷೆನಲ್ಲಿ ಹೇಗೆ ಬಂದರೂ ಕೂಡ ಅದನ್ನ ನಾನು ನಿಭಾಯಿಸ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ತುಂಬಿಕೊಂಡು ಪರೀಕ್ಷೆಗೆ ಹೋಗ್ಬೇಕಾಗತ್ತೆ. ಇಲ್ಲಿ ನೀವು ಎಷ್ಟು ಕಷ್ಟಪಡ್ತೀರೋ ಈ ನೆಕ್ಸ್ಟ್ ಒಂದೂವರೆ ತಿಂಗಳು ನಾವು ಕೊಡ್ತಕ್ಕಂಥ ಪೇಪರ್ನೆಲ್ಲ ಸಾಲ್ವ್ ಮಾಡ್ತಾ ನೀವು ಪರೀಕ್ಷೆನಲ್ಲಿ ಯಾವುದೇ ನಿಮಗೆ ಸರ್ಪ್ರೈಸ್ ಆಗಲ್ಲ, ಆಶ್ಚರ್ಯ ಆಗಲ್ಲ, ಅದನ್ನ ಚೆನ್ನಾಗಿ ನಿಭಾಯಿಸ್ತೀರ. ಯಾಕೆಂದ್ರೆ ಮೊನ್ನೆ ಪರೀಕ್ಷೆ ಕೊಟ್ಟಾಗ ತುಂಬಾ ಕಷ್ಟ ಇತ್ತು ಕೆಲವರಿಗೆಲ್ಲ ಅಂತ ಅನಿಸ್ತಂತೆ ಪೇಪರ್. ಕನ್ನಡದವ್ರಿಗೆ ಯಾವಾಗಲೂ ಕೂಡ ಮೊದಲನೇ ಪೇಪರ್ ನೋಡಿದಾಗ ಕಷ್ಟ ಇದೆ ಅಂತಾನೆ ಅನ್ಸದ್ದು. ಇನ್ ಜನರಲ್ ಕನ್ನಡದವ್ರಿಗೆ ಪೇಪರ್ ನೋಡಿದ ತಕ್ಷಣ ಮನಸ್ಸಿನಲ್ಲಿ ಕಷ್ಟ ಕಾರ್ಪಣ್ಯಗಳೇ ಮನಸ್ಸಿಗೆ ಬರೋದು. ಸಂತೋಷ ಆನಂದ ಯಾರಿಗೂ ಮನಸ್ಸಿಗೆ ಬರಲ್ಲ, ಬರೀ ಕಷ್ಟ ಕಾರ್ಪಣ್ಯಗಳೇ. ಏನ್ ಜೀವನ ಪೂರ್ತಿ ಕಷ್ಟ ಕಾರ್ಪಣ್ಯ, ಪೇಪರಲ್ಲಿ ಬಂದರೂ ಕೂಡ ಕಷ್ಟ ಕಾರ್ಪಣ್ಯನೇ ಕಾಣಿಸ್ತಾ ಇದ್ದಿಲ್ಲ ನನಗೆ ಅಂತ ಅನಿಸುತ್ತೆ ಕನ್ನಡದಲ್ಲಿ. ಅರ್ಥ ಆಯ್ತು? ಯಾವ ಕನ್ನಡದವರು ಪೇಪರ್ ಬರಿಬೇಕಾದ್ರೆ ಖುಷಿಯಾಗಿ ಆನಂದದಿಂದ ಬರೀತಾರೋ ಎಲ್ಲರೂ ಪಾಸ್ ಆಗ್ತಾರೆ. ಸಾಕಷ್ಟು ತಯಾರಿ ಮಾಡ್ಕೊಂಡಿದ್ದಾರೆ. ಸೊ ನಿಮಗೆ ಸಾಕಷ್ಟು ಆತ್ಮವಿಶ್ವಾಸ ಇರಬೇಕು. ಚೆನ್ನಾಗಿ ತಯಾರಿ ಮಾಡಿದ್ದೀವಿ, ಸಾಕಷ್ಟು ನಾವು ಪರೀಕ್ಷೆಗೆ ಓದಿದ್ದೀವಿ, ಒತ್ತು ಕೊಟ್ಟು ಏನೇನು ಭಾಗಗಳು ನೋಡ್ಕೋಬೇಕು, ಯಾವ್ಯಾವ ಪಾಯಿಂಟ್ ನಾವು ಒತ್ತು ಕೊಟ್ಟು ತಿಳ್ಕೋಬೇಕು, ಎಲ್ಲವನ್ನೂ ಮಾಡಿದ್ದೀರ ನೀವು. ಸೊ ಆತ್ಮವಿಶ್ವಾಸ ಧೈರ್ಯ ಬೆಳೆಸ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ಸೊ ಅಧೈರ್ಯದಿಂದ ಹೋಗ್ಬಾರ್ದು, ಆತ್ಮವಿಶ್ವಾಸದ ಕೊರತೆಯಿಂದ ಹೋಗ್ಬಾರ್ದು, ಉತ್ಸಾಹ ಪೂರಿತವಾಗಿ ಹೋಗ್ಬೇಕು. ಅದಕ್ಕೆ ನಿಮಗೆ ಎಷ್ಟೋ ಸತಿ ಹೊರಗಡೆ ಅವತ್ತು ತಿಂಡಿ ಕೊಡ್ಬೇಕಾದ್ರೆ ಇಡ್ಲಿ ವಡೆ ಕೊಟ್ಟು ಕಳಿಸ್ತಾರೆ, ಉತ್ಸಾಹ ತುಂಬಿ ಹೋಗ್ಲಿ ಅಂತ. ವಡೆನಲ್ಲಿ ಎಷ್ಟು ಎಣ್ಣೆ ತುಂಬಿರ್ತಾರಲ್ಲ ಆ ಥರ ನಿಮ್ಗೆ ಒಳಗಡೆ ಉತ್ಸಾಹ ತುಂಬಿಕೊಂಡು ಹೋಗ್ಲಿ ಅಂತ. ಜನ ಏನ್ ಮಾಡ್ತಾರೆ ಗೊತ್ತಾ, ಅವತ್ತು ಇಡ್ಲಿ ವಡೆ ಚೆನ್ನಾಗಿದೆ ಅಂತ 2 ರೌಂಡ್ ಹಾಕ್ಸ್ಕೊಂಡು ತಿನ್ಬಿಟ್ಟು ಅಲ್ಲಿ ಎಕ್ಸಾಮಿನೇಷನ್ ಹೋಗ್ಲಿ, ಅದನ್ನು ಮಾಡ್ತಾರೆ. ಅದನ್ನು ನೋಡಿದ್ವಿ. ಯಾವಾಗಲೂ ಎಕ್ಸಾಮಿನೇಷನ್ ಹಾಲ್ಗೆ ಹೋಗ್ಲಿಕ್ಕೆ ಮುಂಚೆ ಮಿತವಾಗಿ ತಿನ್ಬೇಕು. ಯಾಕಂದ್ರೆ ಮನಸ್ಸು ಆಕ್ಟಿವ್ ಇರ್ಬೇಕಲ್ವಾ. ತುಂಬಾ ಜಾಸ್ತಿ ತಿನ್ಬಿಟ್ರೆ ಮನಸ್ಸಿಗೆ ನಿದ್ದೆ ಬಂದಂಗೆ ಆಗುತ್ತೆ, ಆಕ್ಟಿವಿಟಿ ಕಡಿಮೆ ಆಗುತ್ತೆ. ಸೊ ಎಕ್ಸಾಮಿನೇಷನ್ ಹೋಗ್ಲಿಕ್ಕೆ ಮುಂಚೆ ಮಿತವಾದಂಥ ಆಹಾರ, ಮನಸ್ಸು ಚುರುಕಾಗಿರ್ಬೇಕು, ಅಷ್ಟು ತಿಂದ್ರೆ ಸಾಕು. ಅರ್ಥ ಆಯ್ತಾ? ಆಯ್ತ್ರಿ, ಇನ್ನೇನು ಪ್ರಶ್ನೆಗಳಿಲ್ವಾ? 10 ನಿಯಮಗಳೆಲ್ಲ ಕಂಠಪಾಠ ಮಾಡ್ತೀರಾ? ಸೊ ನೆಕ್ಸ್ಟ್ ಟೈಮ್ ಏನಾದ್ರು ಸೆಷನ್ ಮಾಡಿದ್ರೆ ಕಂಠಪಾಠ ಮಾಡಿರೋದನ್ನ ಕೇಳ್ತೀವಿ. 5ನೇ ನಿಯಮ ಹೇಳ್ರಿ, 6ನೇ ನಿಯಮ ಹೇಳ್ರಿ ಅಂತ ಡೈರೆಕ್ಟ್ ಆಗಿ ನೇರವಾಗಿ ಕೇಳ್ತೀವಿ. ಕನ್ನಡದವರೆಲ್ಲ ಕಂಠಪಾಠ ಮಾಡಬೇಕು, ಇಂಗ್ಲಿಷ್ನವ್ರಿಗೂ ಅದು ಅನ್ವಯ ಆಗುತ್ತೆ. ಇಂಗ್ಲಿಷ್ನವರು ಕೂಡ ಕಂಠಪಾಠನೇ ಮಾಡಬೇಕು. ಅರ್ಥ ಆಯ್ತು? ನಮಸ್ತೆ. ಕನ್ನಡದವ್ರಿಗೆ ಕಷ್ಟ ಕಾರ್ಪಣ್ಯಗಳೇ, ಪೇಪರ್ ನೋಡ್ತಿದಂಗೆ ಕಷ್ಟ ಕಾರ್ಪಣ್ಯಗಳೇ ಅಂತ ಹೇಳ್ಬಿಟ್ಟು ಈಗ್ಲಿಂದಲೇ ಆತ್ಮವಿಶ್ವಾಸ ತುಂಬ್ತಾ ಇದ್ದೀರಾ ಅಲ್ಲ ಬ್ರದರ್? ಅಂದ್ರೆ ನಾವು ಕಷ್ಟ ಕಾರ್ಪಣ್ಯ ಹೆದರ್ಸಕ್ ನಾವು ರೆಡಿ ಇರ್ಬೇಕು. ಅದಕ್ಕೇನೆ ಫಸ್ಟ್ ಒಂದು 2-3 ಪೇಪರ್ ಚೆನ್ನಾಗಿ ಇದಾಯ್ತು ಅಂತಂದ್ರೆ 3 ಪೇಪರ್ ಸ್ವಲ್ಪ ಕಷ್ಟ ಇದೆ ಅಂತಂದ್ರೆ ನೋಡಿ, ಕಷ್ಟ ಇದ್ದಾಗ ಪೇಪರು ನಾವು ನಿಜವಾಗಿ ಎಲ್ಲಿದ್ದೀವಿ ಅಂತ ನಮ್ಗೆ ತೋರಿಸ್ಕೊಡುತ್ತೆ. ನಾವು ಅನ್ಕೊಂಡಿದ್ವಿ ಸಿಕ್ಕಾಪಟ್ಟೆ ಓದ್ಬಿಟ್ಟಿದೀವಿ, ಸಿಕ್ಕಾಪಟ್ಟೆ ತಿಳ್ಕೊಂಡ್ಬಿಟ್ಟಿದೀವಿ ಅಂತ. ಪೇಪರ್ ನೋಡಿದಾಗ ನಮ್ಗೆ ಏನು ಗೊತ್ತಾಗ್ಲಿಲ್ಲ ಅಂತಂದ್ರೆ ಏನಪ್ಪ ನಾವು ಅನ್ಕೊಂಡಿದ್ವಿ ಅಷ್ಟೆಲ್ಲ ಓದಿದೀವಿ ಅಂತ, ಇಲ್ಲಿ ನೋಡಿದ್ರೆ ಏನು ಬರೆಯೋಕೆ ಬರ್ತಿಲ್ವಲ್ಲ ಅಂತ ನಮಗೆ ನಮ್ಮ ನಿಜವಾದ ಸ್ಥಿತಿಯನ್ನ ತಿಳಿಸ್ಕೊಡುತ್ತೆ. ನಮ್ಗೆ ಒಂದು ಕಷ್ಟದ ಪೇಪರ್ ಕೊಡ್ತು ಅಂತಂದ್ರೆ, ಇಲ್ಲಿ ನೀವು ಎಷ್ಟೇ ಕಷ್ಟದ ಪೇಪರ್ ತಗೊಂಡು ಸಾಲ್ವ್ ಮಾಡಿದ್ರೆ ಎಕ್ಸಾಮ್ನಲ್ಲಿ ನಿಮ್ಗೆ ಯಾವುದೇ ಆಶ್ಚರ್ಯ ಆಗಲ್ಲ, ಯಾವ ಪೇಪರ್ ಕೊಟ್ಟರು ಕೂಡ ಸಾಲ್ವ್ ಮಾಡ್ತೇನೆ. ಗೊತ್ತಾಯ್ತಾ? ಸೊ ಹಾಗಾಗಿ ನಾನು ಕೆಲವರು ಯಾರು ಪೇಪರ್ ಸೆಟ್ ಮಾಡ್ತಿದಾರಲ್ಲ ಅವ್ರಿಗೆ ಸ್ವಲ್ಪ ಕಷ್ಟದ ಪ್ರಕಾರನೇ ಸೆಟ್ ಮಾಡಿ ಅಂತ ಹೇಳಿದ್ದೀನಿ. ತುಂಬಾ ಸುಲಭ ಸೆಟ್ ಮಾಡಬೇಡಿ, ಒಂದು ಮೀಡಿಯಂ ಟು ಸಿವಿಯರ್ ಲೆವೆಲ್ ಸ್ವಲ್ಪ ಕಷ್ಟನೇ ಇರಲಿ.
ಯಾಕೆಂತಂದ್ರೆ ಇಲ್ಲಿ ಕಷ್ಟಪಟ್ಟರೆ ಎಕ್ಸಾಮಿನೇಷನ್ ಸುಲಭ ಆಗುತ್ತೆ. ಇಲ್ಲಿ ನಾನು ಬರೀ ಸುಲಭ ಪೇಪರ್ ಕೊಟ್ಟೆ ಅಂತ ಇಟ್ಕೊಳ್ರಿ, ಎಕ್ಸಾಮಿನೇಷನ್ ಒಂಚೂರು ವ್ಯತ್ಯಾಸ ಆಯ್ತು ಅಂತಂದ್ರೆ ಒದ್ದಾಡ್ತೀರಿ. ಇದು ಯಾವುದು ನಿಮಗೆ ಗಣನೆಗೆ ಬರಲ್ಲ, ಇದೆಲ್ಲ ನಿಮ್ ತಯಾರಿ ಅಷ್ಟೇ. ನಿಮ್ಗೆ ಆಕ್ಚುಲಿ ಗಣನೆಗೆ ಬರೋದು ಎಕ್ಸಾಮಿನೇಷನ್ ಪೇಪರ್, ಅದಕ್ಕೆ ನಾನು ನಿಮ್ಮನ್ನು ತಯಾರು ಮಾಡ್ಬೇಕು. ಹಾಗಾಗಿ ಸ್ವಲ್ಪ ಇಲ್ಲಿ ಕಷ್ಟ ಕೊಟ್ಟರು ಕೂಡ ತಡ್ಕೊಳ್ರಿ, ತಡ್ಕೊಂಡು ಇವಾಗ ಕಷ್ಟ ಪೇಪರ್ ಬಂತು ಅಂತ ಇಟ್ಕೊಳ್ರಿ. ಒಂದು ಪೇಪರ್ ನೋಡಿದ ತಕ್ಷಣ ಕಷ್ಟ ಅಂತ ಅನಿಸ್ತಪ್ಪ, ಮೊದಲನೇ ಪಾಯಿಂಟ್ ಕಷ್ಟ ಅಂತ ಅನಿಸ್ತು. ಹೇಗೆ ಅದನ್ನು ಅಪ್ರೋಚ್ ಮಾಡಬೇಕು, ಹೇಗೆ ಅದನ್ನು ನಿಭಾಯಿಸ್ಬೇಕು, ಅದರಲ್ಲಿ ಯಾವ್ಯಾವ ಪ್ರಶ್ನೆಗಳು ನಿಮಗೆ ಚೆನ್ನಾಗಿ ಬರುತ್ತೆ ಅಂತ ಅನ್ಸುತ್ತೋ ಫಸ್ಟ್ ಅದನ್ನೆಲ್ಲ ಬರೀಬೇಕು. ಯಾವ್ಯಾವ ಪ್ರಶ್ನೆ ಬಗ್ಗೆ ನಿಮಗೆ ಯಾವುದೇ ಕುರುಹೇ ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಮೊದಲು ಎಲ್ಲ ಗೊತ್ತಿರತಕ್ಕಂಥ ವಿಚಾರ ಯಾವ ಪ್ರಶ್ನೆಗಳಿದೆ ಅದು ಬರೀಬೇಕು. ಅದಾದ್ಮೇಲೆ ಯಾವುದು ಸ್ವಲ್ಪ ಸ್ವಲ್ಪ ಗೊತ್ತಿದೆ ಅದನ್ನು ಬರೀಬೇಕು. ಕಡೆಯದಾಗಿ ಯಾವುದ್ರ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ ಅಂತ ಅನಿಸುತ್ತೋ ಅದನ್ನ ಅಟೆಂಪ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಸೊ ಈ ರೀತಿ ಪ್ರಯಾರಿಟೈಸ್ ಮಾಡ್ಕೋಬೇಕು. ಆಮೇಲೆ ಅಂಕದ ಪ್ರಕಾರನೂ ಪ್ರಯಾರಿಟೈಸ್ ಮಾಡಬೇಕು. ಒಂದು ಅಂಕದ ಪ್ರಶ್ನೆಗೆ ಅರ್ಧ ಗಂಟೆ ನಾವು ವೇಸ್ಟ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಅದೇ 5 ಅಂಕದ ಪ್ರಶ್ನೆಗೆ ಸ್ವಲ್ಪ ಟೈಮ್ ಕೊಟ್ರೆ ಒಳ್ಳೇದು. ತುಂಬಾ ಜನ 1 ಅಂಕದ ಪ್ರಶ್ನೆಗೆ 10 ನಿಮಿಷ ಕಳ್ಕೊಳ್ತಾರೆ. ಆ ರೀತಿ ಮಾಡ್ತು ಅಂತಂದ್ರೆ ಪೇಪರ್ ಕಂಪ್ಲೀಟೇ ಆಗಲ್ಲ. ಸೊ ಪೇಪರ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಪೂರ್ತಿ ಮಾಡೋಕ್ಕಾಗಲಿಲ್ಲ ಅಂತ ಹೊರಗಡೆ ಬಂದು ಹೇಳ್ತಾರೆ. ವಿಷಯ ಗೊತ್ತಿತ್ತು, ಆದ್ರೆ ಬೇರೆ ವಿಷಯಗಳೆಲ್ಲ ಪ್ರಶ್ನೆಗಳೆಲ್ಲ ನೋಡಿದಾಗ ಅದ್ರ ವಿಚಾರ ಗೊತ್ತಿತ್ತು, ಆದ್ರೆ ಬರೆಯೋಕ್ಕಾಗಿರಲ್ಲ. ಯಾಕೆಂತಂದ್ರೆ ಯಾವ್ದು ಗೊತ್ತಿಲ್ಲ ಅಂತ ಹಿಡ್ಕೊಂಡು ಅದರಲ್ಲೇ 10 ನಿಮಿಷ 15 ನಿಮಿಷ ವೇಸ್ಟ್ ಮಾಡಿರ್ತಾರೆ. ಅದಕ್ಕೆ ಯಾವಾಗಲೂ ಪ್ರಶ್ನೆ ಪತ್ರಿಕೆನಲ್ಲಿ ನಿಮ್ಗೆ ಯಾವ ಉತ್ತರ ಬರುತ್ತೋ ಮೊದಲು ಅದೆಲ್ಲ ಬರ್ಬಿಡ್ಬೇಕು. ಅದಾದ್ಮೇಲೆ ಅರ್ಧಂಬರ್ಧ ಬರೋ ವಿಚಾರನ ಬರೀಲಿಕ್ಕೆ ಹೋಗ್ಬೇಕು. ಕಡೆಯದಾಗಿ ಯಾವುದು ಬರಲ್ಲ ಅಂತ ಅನ್ಸುತ್ತಲ್ವಾ ಅದನ್ನ ಅಟೆಂಪ್ಟ್ ಮಾಡಬೇಕು. ಆವಾಗ ಸ್ವಲ್ಪ ಸಮಯ ಹೋದ್ರೂ ಪರವಾಗಿಲ್ಲ ನಿಮ್ಗೆ. ಯಾಕೆಂತಂದ್ರೆ ನಿಮ್ಗೆ ಗೊತ್ತಿರೋ ಎಲ್ಲ ವಿಚಾರ ಬರೆದಿರ್ತೀರ, ಅಟ್ಲೀಸ್ಟ್ ಅಷ್ಟು ಮಟ್ಟಿಗೆ ಆದ್ರೂ ಖುಷಿ ಇರುತ್ತೆ, ಗೊತ್ತಿರೋದೆಲ್ಲ ಬರೆದಿದ್ದೀನಪ್ಪ ಅಂತ. ಸರಿನಾ? ತುಂಬಾ ಜನ ಫೇಲ್ ಆಗೋದು ಯಾಕೆಂತಂದ್ರೆ ಗೊತ್ತಿರೋ ವಿಚಾರನು ಬರೀತಿರೋ ವಾಪಸ್ ಹೋಗ್ತಾರೆ, ಪ್ರಯಾರಿಟೈಸ್ ಮಾಡಿದಿರ. ಹಾಗಾಗಿ ಆ ತಪ್ಪನ್ನು ಯಾರು ಮಾಡಬಾರ್ದು. 5 ನಿಮಿಷ ಇರುತ್ತೆ, ಲಾಸ್ಟ್ 5 ನಿಮಿಷ ಇರುತ್ತೆ, ಬೆಲ್ ಹೊಡೆದಿರುತ್ತೆ, 10 ಪ್ರಶ್ನೆ ಇರುತ್ತೆ, ಎಲ್ಲ ಒಂದೊಂದು ಮಾರ್ಕ್. ಅರೆ 5 ನಿಮಿಷ ಇದು 10 ಮಾರ್ಕ್ ಇಟ್ಕೊಂಡಿದ್ದ ಪ್ರಶ್ನೆ ನೀವು ಏನು ಪ್ರಯೋಜನ ಆಯ್ತು? ಸೊ ಎಸ್ಪೆಷಲಿ ನೀವು ಪಾರ್ಟ್ ಬಿ ನಲ್ಲಿ MCQs ಎಲ್ಲ ಏನಿರುತ್ತಲ್ವಾ ಅದು ಪೂರ್ತಿ ಸಾಕಷ್ಟು ನೀವು ಬೇಗನೆ ಮುಗಿಸ್ಬೇಕು. ಒಂದಿಷ್ಟು ಒಂದು 10-15 ಗೊತ್ತಿಲ್ಲ ಅಂತ ಇಟ್ಕೊಳ್ರಿ, ಅದನ್ನ ಪುಸ್ತಕದಲ್ಲಿ ಹುಡುಕ್ಲಿಕ್ಕೆ ಪ್ರಯತ್ನ ಪಡಬೇಕು. ನೀವು ಇದು ಸೆಕ್ಷನ್ ಎ ಇರುತ್ತಲ್ವಾ, ನಾವೇನು ಕಟ್ಟುನಿಟ್ಟಾಗಿ 1.5 ಗಂಟೆವರೆಗೂ ಸೆಕ್ಷನ್ ಎ, ಆಮೇಲೆ 1.5 ಗಂಟೆ ಸೆಕ್ಷನ್ ಬಿ ಅಂತ ಏನು ಕೊಡಲ್ಲ. ನೀವು ಸೆಕ್ಷನ್ ಎ ಚೆನ್ನಾಗಿ ಬಂದ್ರೆ ನೀವು ಚೆನ್ನಾಗಿ ಮಾಡಿದ್ರೆ ಸೆಕ್ಷನ್ ಎನ ಕೇವಲ ಒಂದು 3/4 ಗಂಟೆ 1 ಗಂಟೆಲ್ಲ ಮುಗಿಸ್ಬಿಡ್ತೀರ. ಸೊ ಸೆಕ್ಷನ್ ಬಿಗೆ ನಿಮ್ಗೆ 2 ತಾಸು ಇರುತ್ತೆ ಇನ್ನು ಟೈಮ್. ಸೊ ನೀವು ಸೆಕ್ಷನ್ ಎನ ಸಿಕ್ಕಾಪಟ್ಟೆ 1.5 ಗಂಟೆ 2 ಗಂಟೆ ಬರೀ ಸೆಕ್ಷನ್ ಏನೇ ಮಾಡಿದ್ರೆ ಸೆಕ್ಷನ್ ಬಿಗೆ ಟೈಮ್ ಇರಲ್ಲ. ಸೊ ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಅದಕ್ಕೆ ಸೆಕ್ಷನ್ ಎ ಚೆನ್ನಾಗಿ ತಯಾರಾಯಿತು ಅಂತಂದ್ರೆ ನನ್ನ ಪ್ರಕಾರ 3/4 ಗಂಟೆಯಿಂದ 1 ಗಂಟೆಲಿ ಮುಗಿಸ್ಬಿಡ್ಬೇಕು. ಅದಕ್ಕಿಂತ ಜಾಸ್ತಿ ಬೇಕಾಗಲ್ಲ ಸೆಕ್ಷನ್ ಎ. ಯಾಕೆಂದ್ರೆ ಹುಡ್ಕೋದು ಏನಿರಲ್ಲ, ನಿಮ್ಗೇನು ಉತ್ತರ ಗೊತ್ತಿದೆ ಬರೆಯೋದಷ್ಟೇ. ಸೆಕ್ಷನ್ ಬಿ ನಲ್ಲಿ ಸ್ವಲ್ಪ ಹುಡ್ಕೋದು ಅವಶ್ಯಕತೆ ಇರೋದ್ರಿಂದ ಸೆಕ್ಷನ್ ಬಿ ನಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಯ ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಸಮಯ ಇಟ್ಕೊಂಡ್ರೆ ಒಳ್ಳೇದು. ಸರಿನಾ? ನೆಗೆಟಿವ್ ಮಾರ್ಕ್ಸ್ ಇದೆಯಾ? ಅದ್ರ ಬಗ್ಗೆ ಇವಾಗ ಚಿಂತೆ ಮಾಡಬೇಡಿ. ಫಸ್ಟ್ ಪಾಸಿಟಿವ್ ಆಗಿ ಯೋಚನೆ ಮಾಡ್ರಿ, ಆಮೇಲೆ ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಚಿಂತೆ ಮಾಡಿರಂತೆ. ಬರೀ ನೆಗೆಟಿವ್ ಬಗ್ಗೆನೇ ಚಿಂತೆ ಮಾಡ್ತಿರಲ್ರಿ, ಫಸ್ಟ್ ಪಾಸಿಟಿವ್ ಬಗ್ಗೆ ಯೋಚನೆ ಮಾಡ್ರಿ. ಪಾಸಿಟಿವ್ ಆಗಿ ಹ್ಯಾ ಅಪ್ಲೈ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನೆಗೆಟಿವ್ ಮಾರ್ಕ್ಸ್ ಇರುತ್ತೆ, ಅದು ಬಂದಾಗ ಹ್ಯಾಕ್ ಕೊಡ್ತಾರೆ, ಅದೆಲ್ಲ ಕೂಡ ಅವಾಗ ಬಂದಾಗ ಚರ್ಚೆ ಮಾಡೋಣ. ಸರಿನಾ? ಕೆಲವು ಈಗ ನಿಮ್ಗೆ ಕ್ವಶನ್ ನೆಗೆಟಿವ್ ಮಾರ್ಕ್ಸ್ ಫುಲ್ ಕಂಪ್ಲೀಟ್ ಇಲ್ಲೇ ಇಲ್ಲ ಬ್ರದರ್. ಮಧ್ಯ ಒಂದೊಂದೇ ಲೈನ್ ಇದೆ, ಅದು ಅರ್ಥನೇ ಆಗ್ತಿಲ್ಲ. ಮಾರ್ಕ್ ನಾ ಇವಾಗ ತಾನೇ ಏನ್ ಹೇಳಿದೆ ನಿಮಗೆ? ಏನ್ ದೇವಲೋಕದಿಂದ ಬಂದಿದ್ದೀರಾ? ನಾ ಏನ್ ಹೇಳಿದೆ ನಿಮಗೆ? ಇಂಗ್ಲಿಷ್ ಪೇಪರ್ ನೋಡ್ಕೊಳ್ರಿ ಅಂತ ಹೇಳಿದೆ. ಅರ್ಥ ಆಗಲ್ಲ ನಿಮಗೆ ಕನ್ನಡದವ್ರಿಗೆ? ಅಕಸ್ಮಾತ್ ನಿಮ್ಗೆ ಕನ್ನಡ ಪೇಪರ್ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಇಂಗ್ಲಿಷ್ ಪೇಪರ್ ಜೊತೆಯಾಗಿ ಕೊಟ್ಟಿರ್ತೀವಿ, ಅದ್ರಲ್ಲಿ ನೋಡ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಅದನ್ನ ನೀವು ಅರ್ಥನೇ ಮಾಡ್ಕೊಂಡಿಲ್ವಲ್ಲ? ಆಲ್ರೆಡಿ 2 ಸತಿ ಹೇಳೈತಾ ಪಾಯಿಂಟ್ ನಾನು. ಇಂಗ್ಲಿಷ್ ಪೇಪರ್ ಬೇಸ್ ಪೇಪರ್ ಆಗಿ ತಗೊಂಡಿರ್ತಾರೆ. ಬೇರೆ ಎಲ್ಲ ಪೇಪರ್ಗಳು ಕೂಡ ಸಾಕಷ್ಟು ಮಟ್ಟಿಗೆ ಪುಸ್ತಕ ನೋಡೇ ಟ್ರಾನ್ಸ್ಲೇಟ್ ಮಾಡಿರ್ತಾರೆ, ಕೆಲವೊಮ್ಮೆ ನೇರವಾಗಿ ಟ್ರಾನ್ಸ್ಲೇಟ್ ಮಾಡಿರೋದು ಉಂಟು. ಸೊ ಕನ್ನಡದಲ್ಲಿ ಏನಾದ್ರು ಅರ್ಥ ಆಗಲಿಲ್ಲ, ಬರೀ ಕನ್ನಡ ಮಾತ್ರ ಅಲ್ಲ, ಬೇರೆ ಯಾವುದೇ ಭಾಷೆಯಲ್ಲಿ ಅರ್ಥ ಆಗಲಿಲ್ಲ ಅಂತಂದ್ರೆ ಇಂಗ್ಲಿಷ್ ಪೇಪರ್ನಲ್ಲಿ ನೀವು ನೋಡ್ಕೋಬೇಕಾಗುತ್ತೆ. ನಾವು ಎಷ್ಟೋ ಸತಿ ಅವ್ರಿಗೆ ಹೇಳಿದೀವಿ, ಒಂದೇ ಪ್ರಶ್ನೆನ ಕನ್ನಡ ಇಂಗ್ಲಿಷ್ನಲ್ಲಿ 2 ಜೊತೆಯಾಗಿ ಅದೇ ಪೇಪರಲ್ಲೇ ಕೊಡ್ರಿ ಅಂತ. ಅವರು ಸಮಯ ಉಳಿತಾಯ ಮಾಡಬೇಕು, ಪೇಪರ್ ಉಳಿತಾಯ ಮಾಡಬೇಕು, ಪ್ರಿಂಟ್ ಉಳಿತಾಯ ಮಾಡಬೇಕು ಅಂತ ಕೆಲವು ಸತಿ ಕೊಡ್ತಾರೆ, ಕೆಲವು ಸತಿ ಕೊಡಲ್ಲ. ಸೊ ಕೊಡದೇ ಇದ್ದಾಗ ನಿಮ್ಗೆ ಆಲ್ಟರ್ನೇಟಿವ್ ಏನಪ್ಪಾ ಅಂತಂದ್ರೆ ಇಂಗ್ಲಿಷ್ ಪೇಪರ್ ತರಿಸ್ಕೊಂಡು ನೋಡ್ರಿ.
ಅರ್ಥ ಆಯ್ತಾ? ಇದೇ ಪ್ರಶ್ನೆ ಪುಷ್ಪ ಅವರೇ, 4 ದಿವಸದಿಂದ 1 ವಾರದಿಂದ ಇದೇ ಪ್ರಶ್ನೆ ಕೇಳ್ತಾ ಇದ್ದೀನಿ, 1 ವಾರದಿಂದ ಇದೇ ಉತ್ತರ ಹೇಳ್ತಾ ಇದ್ದೀನಿ, ಮತ್ತೆ ಅದೇ ಪ್ರಶ್ನೆ ಕೇಳ್ತೀರಿ ನೀವು. ನಾ ಏನು ಹೇಳಿದ್ದೀನಿ? ಸಾರಿ ಬ್ರದರ್, ನಾನ್ ಕೇಳಿರ್ಲಿಲ್ಲ, ನಂಗೆ ಗೊತ್ತಾಗ್ಲಿಲ್ಲ. ನೀವು ಕೇಳಿಲ್ಲ ಅಂತಲ್ಲ, 380 ಜನ ಇದ್ದೀರಾ. 380 ಜನದಲ್ಲಿ ನಾನು ಕೇಳಿಲ್ಲ ಅಂತ 380 ಜನನು ಅದೇ ಪ್ರಶ್ನೆ ಕೇಳಿದ್ರೆ ನಮ್ ಕತೆ ಏನಾಗ್ಬೇಕು? ಅಂಡ್ ಇವತ್ತು ನೀವು ಕೇಳಲಿಕ್ಕೆ ಮುಂಚೆನೆ ನಾನು ಅದು ಮೊದಲೇ ಹೇಳಿದೆ. ನೋಡಿ, ಎಷ್ಟೋ ಜನ ಈ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಇಂಗ್ಲಿಷ್ನಲ್ಲಿ. ನೀವು ಕನ್ನಡದಲ್ಲಿ ಕೆಲವು ಅರ್ಥ ಆಗಿಲ್ಲ, ಕೆಲವು ಮಿಸ್ ಆಗಿದೆ, ಪ್ರಶ್ನೆನೇ ಅರ್ಥ ಆಗ್ಲಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅವಾಗ ಏನ್ ಮಾಡ್ಬೇಕು? ಇಂಗ್ಲಿಷ್ನಲ್ಲಿ ತರಿಸಿ ನೋಡ್ಕೊಳ್ಳಿ ಅಂತ ನಾನು ಹೇಳಿದೆ ನಿಮಗೆ ಮೊದಲನೇ ಇವತ್ತಿನ ಕ್ಲಾಸಲ್ಲೇ ಹೇಳಿದೆ ನಾನು. ಏನು ಗೊತ್ತಾ, ನಾವೆಲ್ಲ ಕೇಳಿಸ್ಕೊಳ್ತೀವಿ, ಮನಸ್ಸಿಗೆ ಹಾಕೊಳ್ಳಲ್ಲ. ಸೊ ಇದು ಪ್ರಾಬ್ಲಮ್ ಆಗುತ್ತೆ. ಅರ್ಥ ಆಯ್ತಾ? ಆ ಪೇಪರ್ ಕೊಟ್ಟಾಗಿಂದ ಹಿಡಿದು ನನಗೆ ಗುಲ್ಬರ್ಗದಲ್ಲೂ ಕಂಪ್ಲೇಂಟ್ ಮಾಡಿದ್ರು, ಬನಶಂಕರಿನಲ್ಲೂ ಕಂಪ್ಲೇಂಟ್ ಮಾಡಿದ್ದಾರೆ, ಝೋನಲ್ ಆಶ್ರಮದಲ್ಲೂ ಕಂಪ್ಲೇಂಟ್ ಮಾಡಿದ್ದಾರೆ. ಎಲ್ಲೆಲ್ಲಿ ನಾವು ಎಲ್ಲ ಭಾನುವಾರ ಸೆಷನ್ಸ್ ಏರ್ಪಾಡು ಮಾಡಿದ್ವಲ್ಲ, ಎಲ್ಲಾ ಕಡೆ ಕಂಪ್ಲೇಂಟ್ ಮಾಡಿದ್ದಾರೆ, ಇದೇ ಪ್ರಶ್ನೆನೇ ಕಂಪ್ಲೇಂಟ್ ಮಾಡಿದ್ದಾರೆ. ಅದಕ್ಕೆ ನಾನು ನೇರವಾಗಿ ಮೊದಲೇ ಅದನ್ನು ಅಡ್ರೆಸ್ ಮಾಡಿಬಿಟ್ಟೆ, ಹಿಂಗೆ ಮಾಡೋ ಬದಲಿಗೆ ಹಿಂಗೆ ಮಾಡ್ರಿ ಅಂತ. ಕನ್ನಡದ ಯಾವುದೇ ಪ್ರಶ್ನೆ ಅರ್ಥ ಆಗಲಿಲ್ಲ ಅಂತಂದ್ರೆ ಇಂಗ್ಲಿಷ್ ಪ್ರಶ್ನೆಯನ್ನು ನೋಡಿಕೊಂಡು ಆಮೇಲೆ ಅದನ್ನ ಬರೀಲಿಕ್ಕೆ ಪ್ರಯತ್ನ ಪಟ್ರೆ. ಅದಕ್ಕೆ ನಾನು ಎಲ್ಲ ಕೊಡ್ತಾ ಇದ್ದೀನಿ ಕ್ಯಾಂಡಿಡೇಟ್ ಗ್ರೂಪಲ್ಲಿ, ಕನ್ನಡ, ಇಂಗ್ಲಿಷು, ಹಿಂದಿ ಮತ್ತೆ ತೆಲುಗು 4 ಕೊಡ್ತಾ ಇದ್ದೀನಿ. ಕಡೆಗೆ ತಮಿಳ್ಗೂ ಹಾಕ್ತಾ ಇದ್ದೀನಿ. ನಿಮ್ಗೆ ಯಾವ ಭಾಷೆನಲ್ಲಿ ಅರ್ಥ ಆಗುತ್ತೋ ಪ್ರಶ್ನೆ ಅದರಲ್ಲೇ ಅರ್ಥ ಮಾಡ್ಕೊಂಡು ಬರೀರಿ ಅಂತ. ಅರ್ಥ ಆಯ್ತು? ಆಯ್ತು, ನಿಲ್ಸೋಣಂತ ಇವಾಗ, ತೊಂದರೆ ಇಲ್ಲ. ನಾಳೆ ಉಳಿದಿದ್ದ ಭಾಗ ಏನಿದೆಯಲ್ಲ ಅದನ್ನು ನೋಡೋಣಂತೆ. ಇನ್ನೊಂದು 2-3 ದಿವಸ ಆಗ್ಬೋದು ಅಂತ ಅನ್ಕೊಳ್ತೀನಿ. AEIOU ಬಗ್ಗೆ ಇದೆ, ಅದಾದ್ಮೇಲೆ ಹೆಚ್ಚಿನ ಒಂದು ದೃಷ್ಟಿಕೋನ ಬೆಳೆಸ್ಕೊಳ್ಳಿಕ್ಕೆ ಬಗ್ಗೆ ಇದೆ. ಅದಾದ್ಮೇಲೆ ಇದರಲ್ಲಿ ಧ್ಯಾನ ಮುಗಿಸಿದೀವಿ. ತೀವ್ರ ಅಭ್ಯಾಸ ಮಾಡಬೇಕಾಗಿರತಕ್ಕಂಥ ಇತರ ಅಭ್ಯಾಸಗಳೇನಿದೆ ಅದನ್ನು ಕೂಡ ನಾವು ಆಲ್ರೆಡಿ ಮಾಡಿದೀವಿ. ನಿರಂತರ ಸ್ಮರಣೆ ಬಗ್ಗೆ ಇದಿದೆ. ಅದಾದ್ಮೇಲೆ ಆಟಿಟ್ಯೂಡ್ ಬಗ್ಗೆ ಇದೆ, ಮನೋಭಾವದ ಬಗ್ಗೆ ಇದೆ. ಆಯ್ತು, ಒಂದು 4 ಭಾಗ ಇದೆ. ಇನ್ನೊಂದು 4 ದಿವಸದಲ್ಲಿ ಮುಗಿಯುತ್ತೆ ಅಂತ ಅನ್ಕೊಳ್ತೀನಿ, ಈ ವಾರದಲ್ಲಿ ಮುಗಿಯುತ್ತೆ. ಸೊ ಆವಾಗ ನಿಮಗೆ ಬೆಳಗ್ಗೆ ಮತ್ತೆ ಲಾಗಿನ್ ಆಗುವಂತ ಅವಶ್ಯಕತೆ ಇರಲ್ಲ, ಬರೀ ಸಾಯಂಕಾಲದ ಕೆಲಸ ಮಾಡಿದ್ರೆ ಸಾಕಾಗುತ್ತೆ. ಸರಿನಾ? ಆಯ್ತು, ಎಲ್ರಿಗೂ ಕೂಡ ಶುಭ ದಿವಸ. ನಮಸ್ತೆ. ನಮಸ್ತೆ ಬ್ರದರ್.